ಅದು ಏನು ಸಿಗತ್ತೆ? ಪೆಟ್ಟು, ಅವಮಾನ, ನಿಂದನೆ, ದ್ವೇಷ. ಯಾವಾಗ? ಒಳ್ಳೇದು ಮಾಡಿದ್ದಕ್ಕೇನು ಸಿಗತ್ತೆ? ಕೆಟ್ಟದೇ ಸಿಗತ್ತೆ. ಎಷ್ಟೇ ಒಳ್ಳೇದು ಮಾಡಿ ಕೊಡಿ, ಎಷ್ಟೇ ಕೊಡಿ, ಎಷ್ಟೇ ಮಾಡಿ, ನೀವು ಎಷ್ಟೂ ಪ್ರೀತಿಸಿ, ನಿಮಗೆ ದ್ವೇಷನೇ ಸಿಗತ್ತೆ, ಅವಮಾನನೇ ಸಿಗತ್ತೆ, ನಿಮಗೆ ನಷ್ಟನೇ ಆಗತ್ತೆ. ಊರಿಗೆ ಹೋಗಬೇಡಿ. ನಾನು ಪಬ್ಲಿಕ್ ಹೇಳ್ತಾ ಇಲ್ಲ, ನಮ್ಮ ಮನೆಯಲ್ಲೇ, ಬೇರೆ ಎಲ್ಲಿ ಹೋಗ್ಬೇಕಂತ ಇಲ್ಲ. ನಮ್ಮ ಮನೇ ಪ್ರಾಕ್ಟೀಸ್ ಮಾಡಲಿಕ್ಕಿರೋ, ನನ್ನ ಮಕ್ಕಳಿಗೆ ಕಲಿಸೋದದೇ. ಮನೆಯೇ ಬೆಸ್ಟ್ ಪ್ಲೇಸ್. ನನಗೆ ಟಾರ್ಚರ್ ಆಗ್ತಾಯಿದೆಯೋ, ನನಗೊಂದು ಚಾನ್ಸ್. ನನಗೆ ಅವಮಾನ ಆಗ್ತಾಯಿದೆಯೋ, ನನಗೊಂದು ಚಾನ್ಸ್. ನನಗೆ ಕೆಲಸದ ಮೇಲೆ ಕೆಲಸ ಸಿಗ್ತಾ ಇದೆಯೋ, ಒಂದು ಚಾನ್ಸ್. ನನ್ನ ಮಕ್ಕಳಿಗೆ ಕಲೀಲಿಕ್ಕೆ ಬಿಡೋದಿಲ್ಲ, ಕೆಲಸನೇ ಇರುತ್ತೆ, ಪೂರ್ತಿ ಕೆಲಸ. ಅವರೀಗ ಟ್ರೈನ್ ಆಗಿದ್ದಾರೆ. ಗುಣ ಮಾಡಲಿಕ್ಕಿಲ್ಲ. ಕಾಣಿಕೆ ಹಾಕಲಿಕ್ಕೆ ಯಾರಿಗೆ ಹಾಕ್ತಿ, ಯಾರಿಗೆ ಕೊಡ್ತಿ, ಯಾಕೆ ಕೊಡ್ತಿ ಪ್ರಶ್ನೆ ಕೇಳ್ತಾ ಇರ್ತೇನೆ ನಾನು. ಫಾದರಿಗೆ ಕೊಡ್ತಿ, ಯಾಕೆ ಫಾದರಿಗೆ ಕೊಡ್ತಿ? ಊಟ ಇಲ್ಲ ಅವರಿಗೆ. ದೇವರಿಗೆ ಕೊಟ್ಟರೆ ದೇವರ ಪ್ರತಿಫಲ ಸಿಗತ್ತೆ, ಫಾದರಿಗೆ ಕೊಟ್ಟರೆ ಫಾದರ್ ಪ್ರತಿಫಲ ಸಿಗತ್ತೆ. ಯಾರಿಗೇ ಕೊಡು, ಪ್ರೀತಿಯಿಂದ ಕೊಡು. ನಿನ್ನ ಹೃದಯವನ್ನು ಪರೀಕ್ಷಿಸು. ಯಾರಿಗೆ ಗೊತ್ತಾಗತ್ತೆ? ನನ್ನ ಹೃದಯ ನನಗೆ ಮಾತ್ರ ಗೊತ್ತಾಗತ್ತೆ. ನಾನು ಕೊಡ್ತಾ ಇರುವಾಗ ನನ್ನ ಮನಸ್ಸಿಗೆ ಅನಿಸುತ್ತೆ, ಇದರಲ್ಲಿ ನನಗೆ ಏನಾದ್ರು ಸಿಗಬೇಕು, 10 ಜನರಿಗೆ ಗೊತ್ತಾಗಬೇಕು ಅಂತ ಕೊಡ್ತಾ ಇದ್ದಾನೆ ಅಂದರೆ ಫಿನಿಶ್, ಪ್ರತಿಫಲ ಹೋಯ್ತು. ಹಾಗೆ ಇಲ್ಲಿ ತನಕ ನಾವು ಬ್ಯಾಂಕಲ್ಲಿ ದುಡ್ಡೇ ಹಾಕಲಿಲ್ಲ, ಮೇಲೆ ಹೋದಾಗ ಪಾಕೆಟ್ ಮನಿನೂ ಇರೋದಿಲ್ಲ. ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾರೆ, ನೀವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸೇರಿಸಿಡಿ ಅಂತ. ಕೆಲವರು ಕೊಟ್ಟಿದ್ದಾರೆ, ಇಲ್ಲೇ ಅದನ್ನು ಗೊತ್ತಿಲ್ಲದೆ ಏನೇನೋ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಹೋಯ್ತು. ಇನ್ಶೂರೆನ್ಸ್ ಕಂಪನಿ ಬಂದಾಗಿದೆ ಅದು. ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಬಿಡಿ. ಅಲ್ಲಿ ಎಲ್ಲರೂ ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಎಲ್ಲ ತಿಂತಾ ಇರ್ತಾರೆ. ನಮ್ಮ ಹತ್ರ ಒಂದು ಕಡ್ಡಿನೂ ಚೂಸ್ಲಿಕ್ಕೆ 5 ಪೈಸೆ ಇರಲಿಕ್ಕಿಲ್ಲ. ಯಾಕಂದ್ರೆ ನಾವು ಕೊಡಲೇ ಇಲ್ಲ, ಎಲ್ಲ ಕೊಟ್ಟಿದ್ದು ಇಲ್ಲೇ ಸಿಕ್ಕೇ ಆಗಿದೆ ನಮಗೆ. ಆದ್ದರಿಂದ ನಾವು ಕೊಡೋದು ಅಂತೇಳಿದರೆ ದೇವರು ಹೇಳಿದ್ದಾರೆ ಅಂತಲ್ಲ, ನಿಸ್ವಾರ್ಥ ಪ್ರೀತಿಯಿಂದ. ಆರಾಧನೆ ಅಂದ್ರೇನು? ಹಾಡು ಹೇಳೋದು, ಸ್ತೋತ್ರ ಮಾಡೋದು, ನನ್ನ ಆಳವಾದ ಪ್ರೀತಿಯಿಂದ ಪ್ರೀತಿಯನ್ನು ದೇವರಿಗೆ ವ್ಯಕ್ತಪಡಿಸೋದು. ಹುಡುಗನಿಗೆ ಹೂ ಕೊಟ್ಟಾಗೆಲ್ಲ ತಾಯಿ ಮಗುವನ್ನು, ಕೆಲವೊಂದು ತಾಯಿಯಂದರು ನೋಡಿದ್ದೇನೆ, ಮಗ ತಾಯಿ ಸಾಯುವ ಸ್ಥಿತಿಯಲ್ಲಿದ್ದರೂ ಮಗ ಬರಲಿಲ್ಲ ಅಂತ ದುಃಖ ಇರುತ್ತೆ, ಬಾಯಿ ತೆರೆದು ನುಡಿಯದೇ ಇದ್ದುದನ್ನು ನಾನು ನೋಡಿದ್ದೆ ನನ್ನ ಆಶ್ರಮದಲ್ಲಿ. ಒಬ್ಬ ಮಗ ಇದ್ದಾನೆ, ಅವನು ಬಂದೇ ಬರ್ತಾನೆ, ಅವನು ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ, ನನ್ನ ಸೇವೆ ಮಾಡ್ತಾನೆ, ತುಂಬ ಪ್ರೀತಿ ಅವನಿಗೆ ಅಂತೇಳಿ. ಅವನು ಬಂದು ಮನೆಗೆ ಸುದ್ದಿ ಬಂತು ನನಗೆ, ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಕರ್ಕೊಂಡು ಹೋಗುವಾಗ ಹೆಂಡತಿ ಹೇಳ್ತಾರೆ, ನನಗೆ ಅವಳು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಅವನ ತಲೆ ಕೆಟ್ಟೋಯ್ತು. ಈಗ ಅವನು ಸ್ವಲ್ಪ ದಿನದಲ್ಲಿ ಫೋನ್ ಮಾಡ್ತಾನೆ, ಬ್ರದರ್ ಸ್ವಲ್ಪ ನಿಲ್ಲಿ, ಪರಿಸ್ಥಿತಿ ಸರಿ ಇಲ್ಲ. ಅವನೊಂದು ಮನೆ ರೆಡಿ ಮಾಡ್ತಾನೆ, 2 ನರ್ಸ್ಗಳನ್ನು ಇಡ್ತಾರೆ. ಈ 2 ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಭಾರಿ ಖುಷಿ ಇವರಿಗೆ, ನನಗೂ ಖುಷಿ ಆಯಿತು. ಈ ಸುದ್ದಿ ಗೊತ್ತಿಲ್ಲ, ನಾನು ಬೇರೆ ಒಂದು ಮನೆ ಮಾಡಿದ್ದಾನೆ, ಅಲ್ಲಿ ನರ್ಸ್ಗಳನ್ನು ಇಟ್ಟಿದ್ದಾನೆ. ಈ ತಾಯಿಗೆ ಆ ಮಗ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ನನ್ನನ್ನು ನೋಡ್ತಾನೆ, ಬೆಡ್ ರಿಡನ್, ಪ್ಯಾರಲಿಸಿಸ್. ಪ್ರತಿಯೊಂದಕ್ಕೂ ಏನು ಮಾಡಬೇಕು, ಅಲ್ಲೇ ಇರಬೇಕು ಅಂಥ ಸಿಚುವೇಶನ್ ಅವ್ರದ್ದು. ಕರ್ಕೊಂಡು ಹೋದ. ಈ ತಂದೆ ತಾಯಿಗಳು 1.5 ತಿಂಗಳಲ್ಲೇ ಜೀವ ಬಿಟ್ಟರು, ಇಬ್ಬರು ಒಟ್ಟಿಗೆ. ಯಾಕೆ ಹೇಳಿ? ಪ್ರೀತಿ ನೋಡಿದರು ಅವರು. ಮನುಷ್ಯನ ಪ್ರೀತಿ ಸ್ವಾರ್ಥ. ಹೆಂಡತಿಯನ್ನು ನೋಡಿದರೆ, ತಂದೆ ತಾಯಿಯನ್ನು ನೋಡಿದರೆ ಹೆಂಡತಿಯನ್ನು ಬಿಡಬೇಕಾಗತ್ತೆ.
ಗಂಡನ ಪರಿಸ್ಥಿತಿ ಹಾಗೆ. ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆಂದರೆ ನಾವು ದೇವರನ್ನು ಅರಿಯಲಿಲ್ಲ. ನಾವು ದೇವರನ್ನು ಪೂಜಿಸ್ತಾ ಇದ್ದೇವೆ. ನಾವು ದೇವರನ್ನು ಲಾಭಕ್ಕಾಗಿ ಇಟ್ಕೊಂಡಿದ್ದೇವೆ, ನಮ್ಮ ಸುಖಕ್ಕಾಗಿ ಇಟ್ಟುಕೊಂಡಿದ್ದೇವೆ. ಒಳ್ಳೆಯದಾಗಲಿ ಅಂಥೇಳಿ ಮೊನ್ನೆ ಒಬ್ಬರು ಫೋನ್ ಮಾಡಿದರು ನನಗೆ, ನೀವು ದೇವರನ್ನು ಯಾಕೆ ನಂಬ್ತೀರಿ ಅಂತ ಕೇಳಿ. ಒಳ್ಳೇದಾಗಬೇಕು ಅಂತೇಳಿ. ಸಭೆಗೆ ಹೋಗಿದ್ದೀರಾ ಅಂತ, ಸುಮಾರು ಸಮಯ ಆಯಿತು ಅಂತ ಹೇಳಿದರು. ನಾವು ದೇವರ ಹತ್ರ ಯಾಕೆ ಹೋಗ್ತೇವೆ? ದೇವಸ್ಥಾನಕ್ಕೆ ಹೋದಾಗೆ ನಮಗೆ ಮನಸ್ಸಾಯ್ತಪ್ಪ, ಇನ್ನು ಎಲ್ಲ ಕುಟುಂಬದೊಟ್ಟಿಗೆ ಒಂದು ಸಲ ಹೋಗಿ ಬರೋಣ ಅಂತೇಳಿ. ಹೀಗೆ ನಮ್ಮ ಸಂಸ್ಕಾರಗಳು. ಸಂಡೇ ಒಂದು ಚರ್ಚಿಗೆ ಹೋಗಬೇಕು, ಹೋದರೆ ದೇವರು ಮೆಚ್ಕೊಳ್ತಾರೆ ಅಂತೇಳಿ. ಇದೆಲ್ಲ ಏನು ಕೊಡ್ತಾ ಇದ್ದೇವೆ. ಹೇಗೆ ಕೊಡ್ತಾ ಇದ್ದೇವೆ? ಹಿಂದೆ ಬರೋದೇ ಇಲ್ಲ, ಆ ರೀತಿ ಕೊಡ್ತಾ ಇದ್ದೇವೆ. ನಾನು ಯಾಕೆ ಚರ್ಚಿಗೆ ಹೋಗಬೇಕು? ಇವತ್ತೇನು ಕಲ್ತ್ಕೊಂಡೆವು? ದೇವರು ನಮ್ಮ ಅಗತ್ಯಗಳೆಲ್ಲ ಪೂರೈಸುವನು. ಯಾವಾಗ? ಯಾರಿಗೆ? ತನ್ನನ್ನು ಪ್ರೀತಿಸುವವರಿಗೆ. ನನ್ನನ್ನು ಸಂತನಾಗಿ ದೇವರು ಮಾಡಿದ್ದಾರೆ. ಕ್ರಿಸ್ತನ ಬಿರುದನ್ನು ನನಗೆ ಕೊಟ್ಟಿದ್ದಾರೆ. ಆದರೆ ನಾನು ಮಾತ್ರ ಸಾಮಾನ್ಯ ಮನುಷ್ಯನಾಗಿ ಬದುಕ್ತಾ ಇದ್ದೇನೆ. ನಾನು ಕ್ರಿಸ್ತನಾಗಿ ಬದುಕ್ತಾ ಇಲ್ಲ, ಸಂತನಾಗಿ ಬದುಕ್ತಾ ಇಲ್ಲ. ಸಂತನಾಗಬೇಕಾದ್ರೆ ಸಾಯಬೇಕಂತ ಇಲ್ಲ, ನಾವು ಆಲ್ರೆಡಿ ಸಂತರಿದ್ದೇವೆ. ಆ ಬಿರುದು ಯಾವಾಗ ಕೊಡ್ತಾರೆ? ನಾನು ಅದನ್ನು ಸಂಪೂರ್ಣಗೊಳಿಸಿದ್ದೇನೆ ಅಂಥೇಳಿ ಜನರು ನೋಡಿ, ಹೌದು, ಇದನ್ನು ಇವನು ಸಂಪೂರ್ಣಗೊಳಿಸಿದ್ದಾನೆ ಅಂಥೇಳಿ ಕೊಡುವಂಥದ್ದು. ದೇವರು ಮೊದಲೇ ಕೊಟ್ಟಿದ್ದಾರೆ. ಜನರು ಯಾವಾಗ ಕೊಡ್ತಾರೆ? ಸತ್ತ ಮೇಲೆ. ಈಗ ಯಾವ ಬಿರುದು ಯಾರಿಂದ ಬೇಕು ನಮಗೆ? ನಾವು ಸತ್ತ ಮೇಲೆ ಬೇಕಾದರೆ ಜನರಿಂದ ಪಡ್ಕೊಳ್ಬೋದು. ನನಗೆ ಈಗಲೇ ಕನ್ಫರ್ಮ್ ಇದ್ದರೆ ನಾನು ಸಂತನಿದ್ದೇನೆ, ನಾನು ಮಾಡಬೇಕಾಗಿರೋದೇನು? ನನ್ನ ಯೇಸು ಕ್ರಿಸ್ತರ ವಾಗ್ದಾನಗಳು ನನ್ನ ಬಾಯಲ್ಲಿರಬೇಕು, ನೆನಪಿರಬೇಕು, ಹೇಳ್ತಾ ಇರಬೇಕು. ಆವಾಗ ನಾನು ಪ್ರತಿದಿನ ಯೇಸುವಿನಂತಹ ಜೀವನ ನನಗೆ ಜೀವಿಸಲಿಕ್ಕೆ ಸಾಧ್ಯ. ಅಟ್ಲೀಸ್ಟ್ ನಾನು ದೇವರ ಮಗ ಇದ್ದೇನೆ ಅಂತ ಆದರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವಾಕ್ಯ ಇದ್ದರೂ ಸಾಕಾಗುತ್ತೆ. ನಾನು ಆ ಒಂದೇ ವಾಕ್ಯದಲ್ಲಿ 10 ವರ್ಷ ಬದುಕಿದ್ದೇನೆ. ನಾನು ದೇವರ ಮಗ ಇದ್ದೇನೆ. ಅದು ಹೇಳಿದ್ರಿಂದ ಎಷ್ಟೋ ತಪ್ಪುಗಳನ್ನು ನನ್ನಿಂದ ಆಗೋದನ್ನು ದೇವರು ನಿಲ್ಲಿಸಿದ್ದಾರೆ. ಅಲ್ಲಿ ನನಗೆ ಕೊರತೆ ಅನಿಸ್ತಿತ್ತು. ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ಈಗ ಕೇಳಿದರೆ, ಹೆಂಡತಿ ಹತ್ರ ಒಂದಿನ ಕೇಳಿದೆ, ನಿನಗೆ ಅಲ್ಲಿ ಊಟ ಎಲ್ಲ ಹೇಗಿತ್ತು ಅಂತೇಳಿ. ನಮಗೆ ಯಾವುದು ಕಡಿಮೆ ಆಗಲಿಲ್ಲ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಎಷ್ಟೋ ದಿನ ಕುಂಬಳಕಾಯಿನೇ ತಿನ್ನಿಸಿದ್ದೇನೆ, ಬೇರೆ ದಾರಿ ಇರಲಿಲ್ಲ. ನೋಡಿ, ದೇವರು ಅವರ ಮನಸ್ಸಿನಲ್ಲಿ ಅದು ಕುಂಬಳಕಾಯಿ ಅಂತ ಅನಿಸಲೇ ಇಲ್ಲ ಅವರಿಗೆ. ಏನೂ ಇರಲಿಲ್ಲ. ಚಪ್ಪರದಲ್ಲಿ ಮೇಲೆ ನೋಡುವಾಗ ಕುಂಬಳಕಾಯಿ ಇದೆ. ದೇವರೇ, ಇವತ್ತೊಂದು ಯಾರು ಪುರು ಅನ್ನಲೇ ಇಲ್ಲ. ಯಾರು ನನಗೆ ಶಪಿಸಿದ್ದೇ ಇಲ್ಲ. ಗುರುಗಳು ಇರ್ತಿದ್ರು, ಸಿಸ್ಟರ್ ಇರ್ತಿದ್ರಲ್ಲಿ. ಒಬ್ಬ ಗುರುಗಳು, ಒಬ್ಬ ಸಿಸ್ಟರ್ ಇರ್ತಿದ್ರು. ಯಾರು ಯಾವತ್ತೂ ಏನು ಹೇಳಿರಲಿಲ್ಲ. ನಾನು ಅದರ ಬಗ್ಗೆ ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಈಗ ಅದನ್ನು ಹಿಂದೆ ಮರುಕಳಿಸ್ತಾ ಇರೋದು. ಆಗ ನಾನು ಒಂದೇ ವಿಷಯ, ನಾನು ಯಾರ ಕಿವಿಯಲ್ಲಿ ಕೇಳೋದಿಲ್ಲ. ನಾನು ಒಂದೇ ಹೇಳ್ತಾ ಇದ್ದೇನೆ, ನಾನು ದೇವರ ಮಗ ಇದ್ದೇನೆ. ಕೆಟ್ಟದಕ್ಕೆ ಕೆಟ್ಟದ್ದನ್ನು ನಾನು ಹಿಂದೆ ಕೊಡೋದಿಲ್ಲ. ಯಾರ ತಪ್ಪನ್ನು ಹುಡುಕುವುದಿಲ್ಲ. ಯಾರು ತಪ್ಪು ಮಾಡೋದು ಕಾಣ್ತಾ ಇರುತ್ತೆ ನನಗೆ, ಇವನು ನಷ್ಟ ಮಾಡ್ತಾ ಇದ್ದಾನೆ ಅಂತೇಳಿ ಸುಮ್ಮನೆ ಇರ್ತಿದ್ದೆ. ನಷ್ಟ ಆಗ್ತಿತ್ತು. ಅವನು ಓಡ್ದಾಗ್ತಿದ್ದ, ಏನೆಲ್ಲ ಮಾಡ್ತಾಯಿದ್ದ. ನೀರು ಹೋದರೆ ಎಲ್ಲ ನೀರು ಖಾಲಿ ಮಾಡಿ ಒಬ್ಬನೇ ಸ್ನಾನ ಮಾಡಿ ಬರ್ತಾಯಿದ್ದ. ನೀರೇ ಇಲ್ಲ. ಮತ್ತು ಏನೆಲ್ಲ ಟಾರ್ಚರ್ ಆಗ್ತಿತ್ತು ಅಂತ ಹೇಳಿದ್ರೆ ಆಗ ನನಗೆ ಗೊತ್ತಿರಲಿಲ್ಲ. ಕೋಪ ಬರ್ತಿತ್ತು ಭಯಂಕರ. ನಾನು ಹೇಳ್ತಿದ್ದೆ, ನಾನು ದೇವ್ರ ಮಗ ಇದ್ದೇನೆ. ಎಷ್ಟು ಕೋಪ ಬರ್ತಿತ್ತು ಅಂತೇಳಿದರೆ, ನಾನು ಯೋಚನೆ ಮಾಡಿದೆ, ನಾನು ಇಲ್ಲಿ ಕೋಪ ಭರಿಸಲಿಕ್ಕೆ ಬಂದೆನೋ, ಕೋಪ ತೆಗಿಲಿಕ್ಕೆ ಬಂದೆನೋ, ದೇವರು ಯಾಕೆ ಕರ್ಕೊಂಡು ಬಂದರು? ನಾನು ಬಂದೆನೋ, ದೇವರು ಕರ್ಕೊಂಡು ಬಂದರು?
ಒಂದು ಗೊತ್ತಿಲ್ಲ. ಆದರೆ ಈಗ ನಿಮಗೆ ಹೇಳಲಿಕ್ಕೆ ನನ್ನ ಹತ್ರ ವಿಷಯ ಇದೆ. ನಾನು ಅದನ್ನು ಮಾಡದೇ ಇರ್ತಿದ್ರೆ ಅಲ್ಲಿಂದಲ ಒಂದು 3 ತಿಂಗಳಲ್ಲಿ ನೋಡಿ ಹಿಂದೆ ಓಡಿ ಬರ್ಬೋದಿತ್ತು. ಆದರೆ ದೇವರು ನನ್ನನ್ನು ಹೇಗೆ ಮಾಡಿದ್ದು ಅಂತೇಳಿದರೆ ಅದನ್ನು ನಾನು ಕಂಪ್ಲೀಟ್ ಮಾಡದೆ ಹೊರಗೆ ಬರುವಾಗ ಇರಲಿಲ್ಲ. ದೇವರೇ ಸಿಕ್ಕಾಕ್ಸಿದ್ದು. ನಾನು ಒಂದಿನ ಹೇಳಿದ್ದೆ, ದೇವರೇ ನನಗೆ ಕಲಿಸಿ ಖಂಡಿತವಾಗ್ಲೂ ಮಾಡ್ತೇನೆ ಅಂತೇಳಿ. ದೇವರು ಗಟ್ಟಿ ಹಿಡ್ಕೊಂಡ್ರು ನಾನು ಹೇಳಿದ ಮಾತನ್ನು. ನಮ್ಮ ಪ್ರಾರ್ಥನೆ ಉತ್ತರ ಆಗತ್ತೆ, ಆದರೆ ಆ ಉತ್ತರ ಸಿಗುವಾಗ ಭಯಂಕರ ಇರುತ್ತೆ. ಜೋಸೆಫನಿಗೆ ಕನಸು ಕಾಣಲಿಕ್ಕೆ ಸಿಕ್ಕಿತು, ಮಾರನೇ ದಿನ ಅವನು ಬಾವಿಯಲ್ಲಿದ್ದ. ಅವನಿಗೆ ತೋರಿಸಿದ್ದೇನು, ದೊಡ್ಡ ರಾಜ ಅವನು ಅಲ್ವಾ, ಆಗಿದ್ದೇನು ಗುಲಾಮ. ಫಸ್ಟ್ ಏನು ಗುಲಾಮ. ಯೇಸು ಏನು ಹೇಳ್ತಾರೆ, ನೀನು ಧನಿಕನಾಗಬೇಕಾದ್ರೆ ಮೊದಲೇನಾಗಬೇಕು, ಸೇವಕನಾಗಬೇಕು. ಇದೆಲ್ಲ ಒಂದಕ್ಕೊಂದು ಲಿಂಕ್. ಒಂದು ತಪ್ಪಿ ಹೋದರೆ ಎಲ್ಲ ಒಡೆದು ಹೋಗುತ್ತೆ. ಎಷ್ಟು ಚೈನ್ ಗಟ್ಟಿ ಇದ್ದರೂ ಒಂದು ಲಿಂಕ್ ಬಿಟ್ಟು ಹೋದರೆ ಆ ಚೈನ್ ಆಗಿರುತ್ತಾ, ಇಲ್ಲ, ಏನು ಪ್ರಯೋಜನಕ್ಕೆ ಬರಲ್ಲ. ಹಾಗೆ ನಮ್ಮಲ್ಲಿ ದೇವರ ವಾಗ್ದಾನಗಳು ನೆನಪಿನಲ್ಲಿ ಇದ್ದು ಬಾಯಲ್ಲಿ ನುಡಿತಾ ಇಲ್ಲದೆ ಹೋದರೆ ನಾವು ತಪ್ಪಿ ಹೋಗ್ತೇವೆ, ಸಾಮಾನ್ಯ ಮನುಷ್ಯನಾಗಿರ್ತೇವೆ. ನಾನು ಎಲ್ಲ ಎಕ್ಸಾಂಪಲ್ ಕೊಟ್ಟೆ. ಮತ್ತೆ ಅನಿಸಿತ್ತು ನನಗೆ, ಫಾದರ್ಗೆ ಯಾಕಪ್ಪ ಜೋರು ಮಾಡಿದೆ ನಾನು. ಮತ್ತೆ ಹೇಳಿದೆ, ಫಾದರ್ ನಿಮ್ಮ ಪ್ರೀತಿಯಿಂದ ನಾನು ಅದನ್ನು ಮಾಡಿಕೊಡ್ತೇನೆ ಅಂತೇಳಿ. ಮಾರನೇ ದಿನ ಬೆಳಿಗ್ಗೆ ಎದ್ದು ಏನೇ ಆಗಲಿ ನೀರು ಟ್ಯಾಂಕಿಯೊಳಗೆ ಇಳಿದೆ, ಏನೆಲ್ಲ ಮಾಡಿ ಸರ್ಕಸ್ ಮಾಡಿ ನೀರು ಬಂದ್ ಮಾಡಿದೆ. ಅವರ ನೋಯಿಸಿದೆ ಅಲ್ಲ, ಅದಕ್ಕೆ ನಾನೇನು ಮಾಡಬೇಕು, ನನಗೆ ಶಿಕ್ಷೆ ಕೊಡಬೇಕಲ್ವಾ. ಹಾಂ, ಅವರ ಮನಸ್ಸಿಗೆ ಏನಾಗಬೇಕು, ಆ ಗಾಯ ಹೋಗುತ್ತಾ ಅದು, ಇಲ್ಲ, ಅದರ ಪ್ರತಿಫಲ ಸಿಗತ್ತೆ ಅದು. ಮನುಷ್ಯ ಹೇಗೆ ನೋಯಿಸಿದವನಿಗೆ ನೋಯಿಸ್ತಾನೆ, ಕೊಡಲ್ಲ. ಹಾಂ, ಕೊಟ್ಟರೆ ಹಿಂದೆ ಬರುತ್ತೆ, ಅದು ಬಂದೇ ಬರುತ್ತೆ. ಅದು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಬಂದೇ ಬರುತ್ತೆ ಪ್ರತಿಫಲ. ಯಾಕೆಂದರೆ ನಾನು ಎಲ್ಲಿ ತಪ್ಪಿ ಮಾತಾಡ್ತೇನೆ ಅಂತೇಳಿ ಸೈತಾನ ಕಾಯ್ತಾ ಇರ್ತಾನೆ. ಅವನ ಮನಸ್ಸಿನಲ್ಲೂ ಅದೇ ಆಗ್ತಾನೆ, ಪೆಟ್ಟು ಬಿದ್ದೇ ಬೀಳತ್ತೆ. ಸಿಕ್ತು ನನಗೆ, ಇಲ್ಲಿ ಬರೋ ಮೊದಲೇ ಸಿಕ್ತು ಅದೆಲ್ಲ. ಅದೇ ಹಾಂ, ಬಿಸಾಡಿದ್ದು ಕೆಳಗೆ ಬರುತ್ತೆ. ಹಾಗೆ ಅದು ನಾವು ಮುಟ್ಟುವಷ್ಟರಲ್ಲಿ ಬಂದಿರುತ್ತೆ ಪ್ರತಿಫಲ. ಅದೇ ನಾನು ಹೇಳ್ತಾ ಇದ್ದೆ, ಬ್ರದರ್ ಬರುವ ಅಗ್ನಿ ಪರೀಕ್ಷೆ ಆಗಿ ಬಂದೆ ನಾನು ಅಂತೇಳಿ. ಆದ್ದರಿಂದ ಆ ಅಗ್ನಿ ಪರೀಕ್ಷೆ ಆಗುವಾಗ ನನಗೆ ಅದು ನೆನಪಿರೋಲ್ಲ, ನಾನು ಹೇಳಿದ್ದು ನೆನಪೇ ಇರಲ್ಲ. ಯಾಕೆ, ಮನುಷ್ಯ ಅಲ್ವಾ, ನಾನು ಹೇಳಿರೋದು ಮರ್ತಿ ಹೋಗಿರುತ್ತೆ. ಅದಕ್ಕೆ ನಾನೇನು ಮಾಡಬೇಕು, ಮತ್ತೆ ನಾನು ಪರೀಕ್ಷೆ ಮಾಡಿದಾಗ ನನಗೆ ಅನಿಸಿದ್ದು ಇಷ್ಟೇ, ನಾನು ಮಾತುಗಳನ್ನು ಸ್ವಾಮಿ ಹೇಳಿದ್ದಾರೆ, ಕೇಳಲು ಸೂಕ್ಷ್ಮರಾಗಿದ್ದು ಉತ್ತರ ಕೊಡಲು ನಿಧಾನರಾಗಬೇಕು. ಆ ನಿಧಾನರಾಗುವಾಗ ಕೇಳಿದ ಕೂಡಲೇ ವಾಕ್ಯ ಗೊತ್ತಾಯಿತು, ಇದು ನನಗೆ ನೋವು ಮಾಡಿತು ಅಂತ ಗೊತ್ತಾಗತ್ತೇ ಇಲ್ಲ, ಚೂರಿ ಹಾಕಿದರೆ ಗೊತ್ತಾಗತ್ತೇ ಇಲ್ಲ. ನಾವೇನಾಗಿದ್ದೇವೆ, ತಕ್ಷಣ ಉತ್ತರ ಕೊಡುವವರು. ಇದನ್ನು ಬದಲಾಯಿಸಬೇಕು. ಬದಲಾಯಿಸಿಕ್ಕೆ ಟೈಮ್ ತೆಗೆಯುತ್ತೆ. ಅದಕ್ಕೆ ನಾನೇನು ಹೇಳಬೇಕು, ನಾನು ಆಲ್ ಈಸ್ ವೆಲ್, ಅದು ನಡೆಯಲ್ಲ, ನಾನು ದೇವರ ಮಗನೇ ಅಂತ ಹೇಳಬೇಕು. ಆಲ್ ಈಸ್ ವೆಲ್ ಪಿಕ್ಚರಲ್ಲಿ ಮಾತ್ರ ನಡೆಯುತ್ತೆ. ನಾನು ದೇವರ ಮಗ, ನಾನು ದೇವರ ಮಗ, ಈ ವಾಕ್ಯ ಮಾತ್ರ ನಡೆಯುತ್ತೆ. ದೇವರ ವಾಕ್ಯಕ್ಕೆ ಮಾತ್ರ ಶಕ್ತಿ ಇದೆ. ಆ ವಾಕ್ಯ ನಾನು ಯಾವಾಗ ನುಡಿತೇನೋ ಆ ವಾಕ್ಯ ನನ್ನನ್ನು ದೇವರ ಶಕ್ತಿಯಿಂದ ತುಂಬಿಸಿ ನಾನು ಏನು ನುಡಿದಿದ್ದೇನೋ ಅದರಂತೆ ನಡೆಯಲಿಕ್ಕೆ ನನಗೆ ಸಹಾಯ ಮಾಡುತ್ತೆ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಕಣ್ಣು ಮುಚ್ಕೊಳ್ಳೋಣ. ಯೇಸು ಸ್ವಾಮಿ ಹೇಳ್ತಾರೆ, ನೀತಿಗಾಗಿ ಹಾತೊರೆಯುವರು, ಹಸಿದವರು ತೃಪ್ತರಾಗುವರು. ತಂದೆಯಾದ ದೇವರೇ, ನೀವು ನಮಗೆ ವಾಕ್ಯಗಳನ್ನಿತ್ತು ನಿಮ್ಮ ಪ್ರೀತಿಯಿಂದ ಬೆಳೆಸಿದ್ದೀರಿ. ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಮಾಡಿದ್ದೀರಿ. ಯಾವ ಅಡ್ಡಿ ಆತಂಕವು ಬರದಂತೆ ಪ್ರತಿಯೊಬ್ಬರೂ ಮಗ್ನರಾಗಿ ದೇವರ ವಾಕ್ಯವನ್ನು ಕೇಳುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ. ಈಗ ನೀವು ಹೇಳಿದ್ದೀರಿ, ಯೇಸುವಿನ ಮಾತಿನಂತೆ ಪವಿತ್ರಾತ್ಮರು ಬಂದಾಗ
ನಿಮಗೆ ಸತ್ಯವನ್ನು ಕಲಿಸಿಕೊಡುವರು. ಆ ಪವಿತ್ರಾತ್ಮರನ್ನು ನಮ್ಮಲ್ಲಿ ನೀವು ಕೊಟ್ಟಿದ್ದೀರಿ ತಂದೆ. ಆ ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ. ಈಗ ವಾಕ್ಯದ ಮೂಲಕ ನೀವು ನಮ್ಮನ್ನು ಶುದ್ಧಗೊಳಿಸಿದ್ದೀರಿ. ದುರಾತ್ಮನಿಗೆ ನಮ್ಮ ಮೇಲಿದ್ದ ಅಧಿಕಾರವನ್ನು ಮುರಿದು ಹಾಕಿದ್ದೀರಿ ತಂದೆ. ನಿಮ್ಮ ಅಭಿಷೇಕವನ್ನು ಹೊಸದಾಗಿ ಮಾಡಿರಿ, ಪುನರಾವರ್ತನೆಗೊಳಿಸಿರಿ ಯೇಸುವೆ. ಆ ಪವಿತ್ರಾತ್ಮರ ಅಗ್ನಿಯ ಅಭಿಷೇಕವು ಈಗ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇಳಿದು ಬರಲಿ. ನಾವೆಲ್ಲರೂ ನಂಬೋಣ, ವಿಶ್ವಾಸಿಸೋಣ. ಯೋಚಿಸಲಿಕ್ಕೆ ಹೋಗೋದು ಬೇಡ. ನಾನು ಏನು ಹೇಳ್ತಾ ಇದ್ದೇನೋ ಅದನ್ನು ವಿಶ್ವಾಸಿಸಿದರೆ ಸಾಕು. ಎಲ್ಲರೂ ಹೇಳೋಣ, ಪವಿತ್ರಾತ್ಮರೇ, ನಿಮ್ಮ ಅಗ್ನಿ ಅಭಿಷೇಕದಿಂದ ನನ್ನನ್ನು ಅಭಿಷೇಕಗೊಳಿಸಿದ್ದೀರಿ. ನಿಮ್ಮ ಅಭಿಷೇಕವು ಈಗ ನನ್ನಲ್ಲಿ ಹರಿಯುತ್ತಿದೆ. ನಿಮ್ಮ ಅಭಿಷೇಕವು, ನಿಮ್ಮ ಅಗ್ನಿ ಅಭಿಷೇಕವು ನನ್ನಲ್ಲಿ ಹರಿಯುತ್ತಿದೆ. ಸಂತ ಪೇತ್ರನು ಕರ್ನೇಲಿಯಸ್ನ ಮನೆಗೆ ಹೋದಾಗ ಕರ್ನೇಲಿಯಸ್ನಿಗೆ ಮತ್ತು ಅಲ್ಲಿ ನೆರೆದವರಿಗೆ ಶುಭ ಸಂದೇಶವನ್ನು ಸಾರಿದಾಗ ಅವರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು. ಆಗ ಪೇತ್ರನು ಹೇಳಿದ, ನಮಗೆ ಅಭಿಷೇಕವಾದಂತೆ ಈ ಜನರಿಗೂ ಅದೇ ರೀತಿಯಲ್ಲಿ ದೇವರು ಅಭಿಷೇಕಿಸಿದ್ದಾರೆ. ನಮಗೆ ಕೊಟ್ಟ ಅಭಿಷೇಕವು, ಈ ಜನರಿಗೂ ಕೊಟ್ಟ ಅಭಿಷೇಕವು ಒಂದೇ ಎಂದು ಪೇತ್ರನು ಸಾರಿದ. ಅದೇ ಅಭಿಷೇಕವನ್ನು ನೀವು ನಮಗೂ ಕೊಟ್ಟಿದ್ದೀರಿ. ಆ ಅಭಿಷೇಕದ ಮೂಲಕ ನನ್ನ ಮೇಲಿದ್ದ ಸೈತಾನನ ಬಂಧನಗಳು, ಕಟ್ಟುಗಳು, ನೊಗಗಳು ಈಗ ಪವಿತ್ರಾತ್ಮರ ಅಗ್ನಿಯಿಂದ ದಹಿಸುತ್ತಿದೆ. ತಂದೆಯಾದ ದೇವರೇ, ನಿಮ್ಮ ಅಭಿಷೇಕವು ಹೆಚ್ಚಿಸಿರಿ. ನಿಮ್ಮ ಅಭಿಷೇಕದಿಂದ ನನ್ನನ್ನು ನನ್ನ ಎಲ್ಲ ಬಂಧನಗಳಿಂದ ಬಿಡಿಸಲ್ಪಡುತ್ತಿದ್ದೇನೆ. ನನ್ನ ಕಟ್ಟುಗಳು, ನನ್ನ ನೊಗವು ಪವಿತ್ರಾತ್ಮರ ಅಭಿಷೇಕದಿಂದ ಸುಟ್ಟು ಹೋಗುತ್ತಿವೆ. ನಾನು ಈಗ ನಿಮ್ಮ ಅಭಿಷೇಕದಿಂದ ಪವಿತ್ರಾತ್ಮರ ಭಾಷೆಯಿಂದ, ಅನ್ಯ ಭಾಷೆಯಿಂದ ಮಾತನಾಡುತ್ತಿದ್ದೇನೆ. ಕರ್ನೇಲಿಯಸ್ ಮತ್ತು ಅವನ ಸ್ನೇಹಿತರು ಪವಿತ್ರಾತ್ಮರ ಅಭಿಷೇಕವಾದಾಗ ಅನ್ಯ ಭಾಷೆಯಿಂದ ಮಾತನಾಡಿದರು. ಅಂತೆಯೇ ನಾವು ನಿಮ್ಮ ಪವಿತ್ರಾತ್ಮರ ಅಭಿಷೇಕದಿಂದ ಅನ್ಯ ಭಾಷೆಗಳಿಂದ ಮಾತನಾಡುವಂತೆ ನಮ್ಮ ನಾಲಿಗೆಯನ್ನು ಅಭಿಷೇಕಿಸಿದ್ದೀರಿ. ಯೇಸುವೇ ಸ್ತೋತ್ರ. ನನ್ನಲ್ಲಿ ಪವಿತ್ರಾತ್ಮರ ಅಭಿಷೇಕವು ತುಂಬಿದೆ. ನಾನು ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಡುತ್ತಿದ್ದೇನೆ. ನನ್ನ ಮೇಲಿರುವ, ನನ್ನ ಒಳಗಿರುವ ಎಲ್ಲ ದುರಾತ್ಮಗಳು ಪವಿತ್ರಾತ್ಮರ ಅಗ್ನಿಯಿಂದ ಸುಡಲ್ಪಡುತ್ತಿದೆ. ನಾನು ಪರಿಶುದ್ಧನಾಗ್ತಿದ್ದೇನೆ. ದೇವರ ವಾಕ್ಯವು ನನ್ನ ನರನಾಡಿಗಳಲ್ಲಿ
ಹರಿಯುತ್ತಿದೆ. ನನ್ನನ್ನು ಹೊಸ ಸೃಷ್ಟಿಯಾಗಿ ರೂಪಾಂತರ ಮಾಡುತ್ತಿದೆ. ನನ್ನ ಮನಸ್ಸು, ನನ್ನ ಕಿವಿಗಳು, ನನ್ನ ಕಣ್ಣುಗಳು, ನನ್ನ ಜೀರ್ಣಾಂಗಗಳು, ನನ್ನ ಕೈಕಾಲುಗಳು, ನನ್ನ ಪೂರ್ತಿ ಶರೀರವು, ನನ್ನ ಜನನಾಂಗಗಳು ಯೇಸುವಿನ ವಾಕ್ಯದಿಂದ ತುಂಬಲ್ಪಡುತ್ತಿದೆ. ನಿಮ್ಮ ಅಭಿಷೇಕದಿಂದ ನನ್ನ ಪೂರ್ತಿ ಶರೀರವು ಸುಡುತ್ತಿದೆ. ಪವಿತ್ರಾತ್ಮರೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಹಲ್ಲೆಲೂಯ. ಕೈ ಎತ್ತುತ್ತಾ ಹೇಳೋಣ. ಯಾರು ಆ ಶಬ್ದದ ಕಡೆಗೆ ಗಮನ ಕೊಡಬೇಡಿ. ವಾಕ್ಯ ಏನು ಹೇಳ್ತಾ ಇದೆ ಅದನ್ನೇ ಗಮನ ಕೊಡಿ, ಮತ್ತು ಅದನ್ನು ವಿಶ್ವಾಸಿಸಿ. ಅದು ಆಗತ್ತೆ ಅಂತೇಳಿ ಕಾಯಬೇಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನೀಗ ದೇವರ ವಾಕ್ಯದಿಂದ ಪರಿಶುದ್ಧಗೊಂಡಿದ್ದೇನೆ. ಪವಿತ್ರಾತ್ಮರ ಅಗ್ನಿಯು ನನ್ನಲ್ಲಿ ದಹಿಸುತ್ತಿದೆ. ನಾನು ಈಗ ಬಾಯಿ ತೆರೆದಾಗ ನನ್ನ ಬಾಯಿಯಿಂದ ಬರುವ ವಾಕ್ಯಗಳು ನನ್ನನ್ನು ಮತ್ತು ಮುಂದೆ ಇರುವವರನ್ನು, ಕೇಳಿಸಿಕೊಳ್ಳುವವರನ್ನು ಪರಿವರ್ತನೆಗೊಳಿಸುತ್ತದೆ. ದೇವರಲ್ಲಿಗೆ ಕರೆತರುತ್ತದೆ. ದುರಾತ್ಮಗಳನ್ನು ಹೊಡೆದೋಡಿಸುತ್ತದೆ. ನನ್ನ ಬಾಯಲ್ಲಿರುವ ವಾಕ್ಯವು ದೇವರ ವಾಕ್ಯಗಳಾಗಿದೆ. ದೇವರ ವಾಕ್ಯಗಳಾಗಿದೆ. ದೇವರ ವಾಕ್ಯವು ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಮೂಳೆ ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು. ದುರಾತ್ಮವನ್ನು ಹುಡುಕಿ ಹುಡುಕಿ ಕೊಲ್ಲುವಂಥದ್ದು, ನಾಶಪಡಿಸುವಂಥದ್ದು, ಪರಿಶುದ್ಧಗೊಳಿಸುವಂಥದ್ದು ಆಗಿದೆ. ಈ ವಾಕ್ಯವು ನಮ್ಮಲ್ಲಿ ಹರಿಯುತ್ತಿದೆ. ತಲೆಯಿಂದ ಕಾಲಿನವರೆಗೆ ಹರಿಯುತ್ತಾ ನಮ್ಮನ್ನು ಪರಿಶುದ್ಧಗೊಳಿಸುತ್ತಿದೆ. ನಾವೆಲ್ಲರೂ ಪರಿಶುದ್ಧ ಹೊಂದುತ್ತಿದ್ದೇವೆ. ನಾವೀಗ ದೇವರ ಮಕ್ಕಳಾಗಿ ಪರಿಶುದ್ಧಗೊಳ್ಳುತ್ತಿದ್ದೇವೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನಾವು ಈ ಪ್ರಪಂಚದವರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ದೇವರ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಎಂದಿಗೂ ಸಾಯದ, ನಿತ್ಯಕ್ಕೂ ಜೀವಿಸುವ ದೇವರ ಆತ್ಮರು ವಾಸಿಸುತ್ತಿದ್ದಾರೆ. ನಾವು ಈ ಪ್ರಪಂಚದವರಲ್ಲ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಸೈತಾನನಿಗೆ ಯಾವ ಅಧಿಕಾರವೂ ಇಲ್ಲ. ಯೇಸು ಸ್ವಾಮಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಅಧಿಕಾರದಿಂದ ಸೈತಾನನ ನೊಗವನ್ನು ಮುರಿದು ಪವಿತ್ರಾತ್ಮರ ಅಗ್ನಿಯಲ್ಲಿ ದಹಿಸಲು ಪವಿತ್ರಾತ್ಮರ ಅಗ್ನಿಯಲ್ಲಿ ಹಾಕಿದ್ದೇವೆ. ಅವನ ಕಟ್ಟುಗಳನ್ನು ಪವಿತ್ರಾತ್ಮರ ಅಗ್ನಿಯಲ್ಲಿ ಹಾಕಿದ್ದೇವೆ. ಸೈತಾನನನ್ನು ಯೇಸು ಸ್ವಾಮಿ ಪವಿತ್ರಾತ್ಮರಿಂದ ಅಭಿಷೇಕ ಹೊಂದಿ ಹಳ್ಳಿ ಹಳ್ಳಿಗೆ, ಊರುಗಳಿಗೆ ಹೋದರು. ರೋಗಗಳಿಂದ
ಬಾಧಿತರನ್ನು ಗುಣಪಡಿಸಿ ಸೈತಾನನ ಬಂಧನದಲ್ಲಿರುವವರನ್ನು ಬಿಡಿಸಿದರು. ಅದೇ ಪವಿತ್ರಾತ್ಮರನ್ನು ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮರ ಶಕ್ತಿಯು ನಮ್ಮೆಲ್ಲರ ಮೇಲೆ ಇಳಿದು ಬಂದಿದೆ. ಅದೇ ಯೇಸು ಸ್ವಾಮಿ, ಸೈತಾನನನ್ನು ಬಿಡಿಸಿದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಅದೇ ಯೇಸು ಸ್ವಾಮಿ ಸೈತಾನನನ್ನು ಗದರಿಸಿ ಓಡಿಸಿದ ಯೇಸು ಸ್ವಾಮಿ ಈಗ ನಮ್ಮ ಮಧ್ಯೆ ಇದ್ದಾರೆ. ಎಲೈ ದುರಾತ್ಮನೇ, ಆ ಯೇಸು ಸ್ವಾಮಿಯ ನಾಮದಲ್ಲಿ ನಿನಗೆ ಗದರಿಸುತ್ತಿದ್ದೇನೆ. ಎಲೈ ಸೈತಾನನೇ, ಈಗಲೇ ಇವರನ್ನು ಬಿಟ್ಟು ತೊಲಗು. ನಿನಗೆ ಇವರ ಮೇಲೆ ಅಧಿಕಾರವಿಲ್ಲ. ಇವರು ದೇವರ ಕುಟುಂಬಕ್ಕೆ ಸೇರಿದವರು. ಇವರ ಪಾಪಗಳು, ಇವರ ಏನೇ ತಪ್ಪುಗಳಿದ್ದರೂ ನಿನಗೆ ಅವರ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ನೀನು ಮೋಸದಿಂದ ಮನೆ ಮಾಡಿರುವೆ. ಯೇಸುವಿನ ನಾಮದಲ್ಲಿ ನಿನ್ನ ಮನೆಯನ್ನು ಮುರಿದು ಹಾಕುತ್ತಿದ್ದೇನೆ. ನಿನ್ನ ವಾಗ್ದಾನಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತಿದ್ದೇನೆ. ನಿನ್ನ ವಾಗ್ದಾನಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತಿದ್ದೇನೆ. ನಿನ್ನ ಮನೆಯನ್ನು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಬೆಂಕಿಯಿಂದ ಸುಡುತ್ತಿದ್ದೇನೆ. ನಿನ್ನ ಮನೆಯನ್ನು ಪವಿತ್ರಾತ್ಮರ ಅಗ್ನಿಯಿಂದ ಸುಡುತ್ತಿದ್ದೇನೆ. ನಾನು ಮಾತನಾಡುವ ವಾಕ್ಯಗಳು ನನ್ನ ವಾಕ್ಯಗಳಲ್ಲ. ನಾನು ಯೇಸುವಿನಿಂದ ಅಭಿಷೇಕ ಹೊಂದಿದ್ದೇನೆ. ನನ್ನ ನಾಲಿಗೆಯು ಪವಿತ್ರಾತ್ಮರಿಂದ ಅಭಿಷೇಕ ಹೊಂದಿದೆ. ನಾನು ನಾಲಿಗೆ ತೆರೆದು ಮಾತನಾಡುವಾಗ ನನ್ನ ಬಾಯಿಂದ ಹೊರಡುವ ವಾಕ್ಯಗಳು ಸೈತಾನನನ್ನು ಸಂಪೂರ್ಣವಾಗಿ ನಾಶಗೊಳಿಸುತ್ತವೆ, ನಿಷ್ಕ್ರಿಯಗೊಳಿಸುತ್ತವೆ. ಅವನ ಎಲ್ಲ ಕೆಲಸಗಳನ್ನು ನಿರ್ನಾಮಗೊಳಿಸುತ್ತವೆ. ಯೇಸುವಿನ ನಾಮದಲ್ಲಿ ನನ್ನ ಬಾಯಿಂದ ಹೊರಟ ಮಾತು ಸೈತಾನನನ್ನು ಸಂಪೂರ್ಣವಾಗಿ ನಿರ್ಮೂಲಗೊಳಿಸಿದೆ. ಯೇಸುವಿನ ನಾಮದಲ್ಲಿ ಅವನ ಬಾಯಿಯನ್ನು ಕಟ್ಟಿ ಹಾಕುತ್ತಿದ್ದೇನೆ. ಸೈತಾನನೇ, ನಿನ್ನ ಕೈಕಾಲುಗಳನ್ನು, ನಿನ್ನ ಬಾಯಿಯನ್ನು ಯೇಸುವಿನ ನಾಮದಲ್ಲಿ ಮುಚ್ಚುತ್ತಿದ್ದೇನೆ. ನಿನ್ನ ಬಾಯಿಯನ್ನು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಅಗ್ನಿಯಿಂದ ಮುಚ್ಚುತ್ತಿದ್ದೇನೆ. ನಿನ್ನ ಬಾಯಿಯು ಪವಿತ್ರಾತ್ಮರ ಅಗ್ನಿಯಿಂದ ಸುಡುತ್ತಿದೆ. ಈ ಮನೆಯು ನಾವೆಲ್ಲರೂ ಪವಿತ್ರಾತ್ಮರ ಅಗ್ನಿಯಲ್ಲಿ ಬೇಯುತ್ತಿದ್ದೇವೆ, ಬೆಂದು ಹೋಗುತ್ತಿದ್ದೇವೆ, ಪರಿಶುದ್ಧಗೊಳ್ಳುತ್ತಿದ್ದೇವೆ. ಸೈತಾನನು ಸುಟ್ಟು ಕರಕಲಾಗುತ್ತಿದ್ದಾನೆ. ಅವನ ಶಕ್ತಿಗಳೆಲ್ಲವೂ ಮುರಿದು ಹೋಗಿವೆ. ಯೇಸು ಸ್ವಾಮಿ ಅವನನ್ನು ಶಿಲುಬೆಯಲ್ಲಿ ಸೋಲಿಸಿದ್ದಾರೆ. ಆ ಸೈತಾನನನ್ನು, ಅವನ ಎಲ್ಲ ಕೆಲಸಗಳನ್ನು ಶಿಲುಬೆಯಲ್ಲಿ ಜಡಿದಿದ್ದಾರೆ. ಅವನ ಎಲ್ಲ ಲೆಕ್ಕವನ್ನು, ಮರಣವನ್ನು ಅವನಿಗೆ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು, ನಮ್ಮಲ್ಲಿದ್ದ ಕಟ್ಟುಗಳು ಬಿಚ್ಚಲ್ಪಟ್ಟಿವೆ. ನಮ್ಮ ಮೇಲಿದ್ದ ನೊಗಗಳು ಸಂಪೂರ್ಣವಾಗಿ ಮುರಿಯಲ್ಪಟ್ಟಿವೆ.
ಈ ಮನೆಯಲ್ಲಿ ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರು ಪವಿತ್ರಾತ್ಮರ ಅಗ್ನಿಯಿಂದ ಅಭಿಷೇಕ ಹೊಂದಿದ್ದಾರೆ. ಪ್ರತಿಯೊಬ್ಬರು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ. ನಾವೆಲ್ಲರೂ ಒಬ್ಬೊಬ್ಬರ ಕೈ ಹಿಡ್ಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಕೊನೆಗೆ ಇವರನ್ನು ಹಿಡ್ಕೊಳ್ಳಿ. ಇವರ ಮೈ ಮೇಲೆ ಒಬ್ಬರು ಕೈ ಹಿಡಿ. ಹತ್ತಿರ ಬನ್ನಿ, ಎಲ್ಲರೂ ಬನ್ನಿ ಬ್ರದರ್, ಸೇರಿ ಇದಕ್ಕೆ ಸೇರಿಕೊಳ್ಳಿ. ಹಾಲೆಲೂಯಾ. ನಾವೇನು ಹೇಳ್ತೇವೆ ಅದಕ್ಕೆ ಗಮನ ಕೊಡಿ. ಯಾವ ಶಬ್ದ ಆಗಲಿ ಏನೇ ಆಗಲಿ ಅಲ್ಲಿ ನೋಡ್ಲಿಕ್ಕೆ ಹೋಗಬೇಡಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಕೂತ್ಕೊಳ್ಳಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರತಿಯೊಬ್ಬರು ಕನೆಕ್ಷನ್ ಇರಬೇಕು, ಇಲ್ಲಾರ ಬೆನ್ನ ಮೇಲೆ ಆದರೂ ಕೈ ಇಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ನಿಮ್ಮ ಮನಸ್ಸು ಹೇಳೋದ್ರಲ್ಲೇ ಇರಲಿ, ಆ ಕಡೆ ಈ ಕಡೆ ನೋಡಬೇಡಿ, ಕಣ್ಣು ತೆರಿಬೇಡಿ. ಓಕೆ, ಏನೇ ಆದರೂ ಕಣ್ಣು ತೆರಿಬೇಡಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಯೇಸು ಸ್ವಾಮಿ ನಮ್ಮನ್ನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆರಿಸಿಕೊಂಡಿದ್ದಾರೆ. ನಮ್ಮನ್ನು ಅಲ್ಲಿಯೇ ಆರಿಸಿಕೊಂಡಿದ್ದಾರೆ. ನಮ್ಮನ್ನು ನಾವು ಹುಟ್ಟುವ ಮೊದಲೇ ಅವರೊಂದಿಗೆ ಇರಬೇಕೆಂದು ನಿರ್ಧಾರಗೊಳಿಸಿದ್ದಾರೆ. ಸೈತಾನನಿಗೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವ ಅಧಿಕಾರವೂ ಇಲ್ಲ. ನಾವೆಲ್ಲರೂ ಯೇಸುವಿನ ಪರಿಶುದ್ಧತೆಯಿಂದ, ನೀತಿವಂತತೆಯಿಂದ ತುಂಬಿಕೊಂಡಿದ್ದೇವೆ. ನಮ್ಮ ಶ್ರಮದಿಂದ ಅಲ್ಲ, ಯೇಸು ಪಟ್ಟ ಶ್ರಮದಿಂದ, ಯೇಸುವಿನ ಶ್ರಮದಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ಶಾಪದಿಂದ ಬಿಡಿಸಲ್ಪಟ್ಟಿದ್ದೇವೆ. ಸೈತಾನನ ಮಾಟಮಂತ್ರ ಶಕ್ತಿಯಿಂದ ಬಿಡುಗಡೆ ಹೊಂದಿದವರಾಗಿದ್ದೇವೆ. ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ನಮ್ಮ ನಾಲಿಗೆಯು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡಿದೆ. ಈ ನಾಲಿಗೆಯಿಂದ ನಾನು ಸ್ತುತಿಸುವಾಗ ಪವಿತ್ರಾತ್ಮರು ನನ್ನ ನಾಲಿಗೆಯಲ್ಲಿ ವಾಕ್ಯಗಳನ್ನು ಹಾಕುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಹಾಲೆಲೂಯಾ, 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 ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ.
Hallelujah, 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 hallelujah. ಯೇಸುವೆ ಸ್ತೋತ್ರ, 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 ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಜೋರಾಗಿ ಹೇಳೋಣ, ಜೋರಾಗಿ ಹೇಳೋಣ. Hallelujah, hallelujah. Father, in the name of Jesus. ಹೇಳ್ತಾ ಇರಿ. Hallelujah, hallelujah, hallelujah. Let your power, anointing power come upon us, O Lord Jesus. In the name of Jesus, Father, we pray to you. Let your anointing come upon us right now in the name of Jesus. Lord, you have anointed Cornelius and his people. In the same way, you have anointed us right now in the name of Jesus. Let your anointing fire come upon everybody. Let everybody's tongue be opened right now in the name of Jesus. Let them speak in tongues, O Lord Jesus. O Father, in the name of Jesus, whatever we prayed, we received it. And we are speaking in tongues, O Lord. Shibara 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 sarabara Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಹೇಳೋಣ, ಪ್ರಭು, ಹೇಳೋಣ, ಪ್ರಭು, ನನಗೆ ವಿರೋಧಿಗಳು ಅನೇಕ. ಪ್ರಭು, ನನಗೆ ವಿರೋಧಿಗಳು ಅನೇಕ. ನನಗೆ ಎದುರಾಗಿ ನಿಂತವರು ಅತ್ಯಧಿಕ. ನನಗೆ ಎದುರಾಗಿ ನಿಂತವರು ಅತ್ಯಧಿಕ. ಈತನಿಗೆ ದೇವರ ನೆರವೇನಿತು. ಈತನಿಗೆ ದೇವರ ನೆರವೇನಿತು. ಇಂತಿದೆ ಹಲವರ ಕೆಣಕು ಮಾತು. ಇಂತಿದೆ ಹಲವರ ಕೆಣಕು ಮಾತು. ನೀನಾದರೂ ಪ್ರಭು ಯೇಸುವೆ ನಮಗೆ ರಕ್ಷಕ, ವಿಜಯದಾತ. ನಾನು ತಲೆ ಎತ್ತಿ ನಡೆಯುವಂತೆ ಮಾಡಿರುವಾತ. ನನಗೆ ತಲೆ ಎತ್ತಿ ನಡೆಯುವಂತೆ ಮಾಡಿದಾತ. ಸ್ವರವೆತ್ತಿ ನಾ ಪ್ರಭುವಿಗೆ ಮೊರೆ ಇಡುತ್ತಿರುವೆ. ಸಿರಿ ಶಿಖರದಿಂದ ಸದುತ್ತರ ನೀಡುತ್ತಿರುವನು. ಈಗ ನಾನು ಹಾಯಾಗಿ ಮಲಗಿ ನಿದ್ರಿಸುವೆನು. ಸುಖಿಯಾಗಿ ಮರಳಿ ಎದ್ದೇಳುವೆನು. ನನ್ನನ್ನು ಕಾಯ್ದು ಕಾಪಾಡುವವನು ಪ್ರಭು. ಶತ್ರುಗಳು ಸಾವಿರಿದ್ದರು ನಾನು ಅವರಿಗಂಜೆನು. ಸುತ್ತುವರಿದು ಸನ್ನದ್ಧರಾಗಿದ್ದರು ಭಯಪಡೆನು. ಏ ದೇವಾ, ನೀನು ಕಾಪಾಡಲು ಬಂದಿರುವೆ. ವೈರಿಗಳ ದವಡೆಗಳನ್ನು ಬಡಿದು ಜಜ್ಜುತ್ತಿರುವೆ.
ವೈರಿಗಳ ದವಡೆಗಳನ್ನು ಬಡಿದು ಜಜ್ಜುತ್ತಿರುವೆ. ದುರುಳರ ಹಲ್ಲನ್ನು ಉದುರಿಸುತ್ತಿರುವೆ. ಜಯ ನಿನಗೆ ಲಭಿಸಿದೆ. ಆಶೀರ್ವಾದವನ್ನು ನಮಗೆ ನೀನು ಕೊಟ್ಟಿರುವೆ. ಜಯವನ್ನು ಲಭಿಸಿ ಜಯವನ್ನು ಪಡೆದುಕೊಂಡು ಅದರ ಫಲವನ್ನು ನಮಗಿತ್ತಿರುವೆ. ಎಲೈ ದುರಾತ್ಮನೇ, ಯೇಸು ಸ್ವಾಮಿ ನಿನ್ನ ದವಡೆಗಳನ್ನು ಜಜ್ಜಿ ನಿನ್ನ ಹಲ್ಲುಗಳನ್ನು ಉದುರಿಸಿ ಬಿಟ್ಟಿದ್ದಾರೆ. ನೀನು ಸಂಪೂರ್ಣವಾಗಿ ಶಕ್ತಿಹೀನನಾಗಿದ್ದಿ. ನಿನಗೆ ಈ ದೇಹದಲ್ಲಿ ಯಾವ ಅಧಿಕಾರವೂ ಇಲ್ಲ. ನೀನು ಸತ್ತ ನಾಯಿಯಾಗಿದ್ದಿ. ನಿನಗೆ ಯಾರೂ ನೋಡುವಂಥವರಿಲ್ಲ, ಹೂಳುವವರಿಲ್ಲ. ನೀನು ಕೊಳೆತು ನಾರುತ್ತಿದ್ದಿ. ನಾನಾದರೂ ನನ್ನ ತಲೆಯನ್ನು ಪ್ರಭು ತಮ್ಮ ತೈಲದಿಂದ ಅಭಿಷೇಕಿಸಿದ್ದಾರೆ. ನನ್ನ ಪಾತ್ರೆಯನ್ನು ತುಂಬಿ ತುಳುಕಿಸಿದ್ದಾರೆ. ನನ್ನನ್ನು ಹಸಿರುಗಾವಲಿನಲ್ಲಿ ತಂಗಿಸಿದ್ದಾರೆ. ತಿಳಿಗೊಳಗಳ ಬಳಿಗೆ ಸದಾ ಕರೆದೊಯ್ಯುತ್ತಾರೆ. ನನ್ನ ಎಲ್ಲ ಅಗತ್ಯಗಳಲ್ಲಿ ನನಗೆ ಪೂರೈಸುತ್ತಿದ್ದಾರೆ. ತನ್ನ ನಾಮದ ನಿಮಿತ್ತ, ಅವರ ನಾಮದ ನಿಮಿತ್ತ ನನ್ನನ್ನು ನೀತಿವಂತನನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನಾನು ಯಾವುದೇ ಕಷ್ಟದಲ್ಲೂ ನಡೆದರೂ, ನಷ್ಟದಲ್ಲೂ ನಡೆದರೂ ಯಾವುದಕ್ಕೂ ನಾನು ಹೆದರುವುದಿಲ್ಲ. ಏಕೆಂದರೆ ನನ್ನನ್ನು ಕಾಯುವವನು ನನ್ನ ದೇವರಾದ ಇಡೀ ಜಗತ್ತಿನ ರಾಜನಾದ ಯೇಸು ಕ್ರಿಸ್ತನಾಗಿದ್ದಾನೆ. ವಿಜಯ ಹೊಂದಿದ ಯೇಸು ಕ್ರಿಸ್ತರಾಗಿದ್ದಾರೆ. ಅವರ ಉಡುಪನ್ನು, ಪರಿಶುದ್ಧತೆಯನ್ನು ನನಗೆ ಧರಿಸುವಂತೆ ಮಾಡಿದ್ದಾರೆ. ನಾವೆಲ್ಲರೂ ಪರಿಶುದ್ಧಗೊಂಡ ದೇವರ ಆಲಯವಾಗಿದ್ದೇವೆ. ದೇವರು ನಮ್ಮಲ್ಲಿ ವಾಸಿಸುತ್ತಿದ್ದಾರೆ. ಆದುದರಿಂದ ನಾನು ಶಾಂತಿ ಸಮಾಧಾನದಿಂದ, ದೇವರ ಶಾಂತಿ ಸಮಾಧಾನದಿಂದ ತುಂಬಿಕೊಂಡಿದ್ದೇನೆ. ದೇವರ ಸಮಾಧಾನವು, ಶಾಂತಿಯು ನನ್ನಲ್ಲಿ ನೆಲೆಸಿದೆ. ಅವರ ಅಭಿಷೇಕವು ಸದಾ ನನ್ನನ್ನು ಸುತ್ತುವರಿದಿದೆ. ನನ್ನನ್ನು ಕಾಯುವುದಕ್ಕೆ ಆ ದೇವದೂತರುಗಳಿಗೆ ಆಜ್ಞೆ ಕೊಟ್ಟಿದ್ದಾರೆ. ದೇವದೂತರುಗಳೇ, ಯೇಸುವಿನ ನಾಮದಲ್ಲಿ ಈ ಸತ್ತು ಬಿದ್ದ ನಾಯಿಯನ್ನು ನರಕಕ್ಕೆ ದಬ್ಬಿರಿ. ಯೇಸುವಿನ ನಾಮದಲ್ಲಿ ನರಕಕ್ಕೆ ದಬ್ಬಿರಿ, ನರಕಕ್ಕೆ ದಬ್ಬಿರಿ, ನರಕಕ್ಕೆ ದಬ್ಬಿರಿ. ನಾನು ಯಾವುದೇ ಕುಂದುಕೊರತೆ ಇಲ್ಲದವನಾಗಿದ್ದೇನೆ. ನದಿಯ ಬದಿಯಲ್ಲಿ ನೆಟ್ಟಂತಹ ಮರವಾಗಿದ್ದೇನೆ. ನನ್ನ ಎಲೆಗಳು, ನನ್ನ ಕಾರ್ಯಗಳು ಸದಾ ಸಫಲವಾಗುತ್ತವೆ. ಏಕೆಂದರೆ ಪ್ರಭು ಯೇಸು ಸ್ವಾಮಿ ನನ್ನ ಜೊತೆಗಿದ್ದಾರೆ. ಅವರ ಮಾತಿನ ನಿಮಿತ್ತ ನಾನು ಅರ್ಹನಲ್ಲದೆ ಹೋದರೂ ನಾನು ಅವರಲ್ಲಿ ವಿಶ್ವಾಸವಿಟ್ಟ ಫಲವಾಗಿ ಅವರ ವಾಗ್ದಾನಗಳನ್ನು ವಿಶ್ವಾಸಿಸುವ ಫಲವಾಗಿ ಅದನ್ನು ಸದಾ ನುಡಿಯುವ ಫಲವಾಗಿ
ಅದರ ಫಲವನ್ನು ಅನುಭವಿಸುತ್ತಿದ್ದೇನೆ. ಯೇಸು ಸ್ವಾಮಿ ನೆಟ್ಟ ಮರವು ನಾನಾಗಿದ್ದೇನೆ. ನಾನು ನನ್ನಷ್ಟಕ್ಕೆ ಬೆಳೆಯುತ್ತಿಲ್ಲ. ನನ್ನ ಮೂಲ ಬಳ್ಳಿಯಾದ ಯೇಸುವಿನಿಂದ ಸಾರವನ್ನು ಪಡೆದುಕೊಂಡು ನಾನು ಬೆಳೆಯುತ್ತಿದ್ದೇನೆ. ನಾನು ಕಾಟು ಗಿಡವಾಗಿದ್ದರೂ, ಹುಳಿ ಹಣ್ಣು ಕೊಡುವವನಾಗಿದ್ದರೂ, ನಾನು ಯೇಸುವಿನೊಂದಿಗೆ ಒಂದಾಗಿರುವುದರಿಂದ ಯೇಸುವಿನ ಹಾಗೆ ಸಿಹಿಯಾದ ಫಲವನ್ನು ಕೊಡುವವನಾಗಿ ಮಾರ್ಪಡಿಸಲ್ಪಟ್ಟಿದ್ದೇನೆ. ನನ್ನಷ್ಟಕ್ಕೆ ನಾನು ಮಾರ್ಪಡಲಿಲ್ಲ. ಯೇಸು ಸ್ವಾಮಿ ನನ್ನನ್ನು ಸವರಿ ಶುದ್ಧಗೊಳಿಸಿದ್ದಾರೆ. ಅವರ ಪರಿಶುದ್ಧತೆಯಿಂದ ಪರಿಶುದ್ಧಗೊಳಿಸಿದ್ದಾರೆ. ಇದು ನನ್ನ ಪುಣ್ಯದ ಫಲವಲ್ಲ, ಯೇಸು ಸ್ವಾಮಿಯ ಪುಣ್ಯದ ಫಲವಾಗಿ ನಾನು ಸಿಹಿಯಾದ ಫಲವನ್ನು ಕೊಡುತ್ತಿದ್ದೇನೆ. ನನ್ನ ನಾಲಿಗೆಯಿಂದ ಹೊರಬರುವ ನುಡಿಗಳು ಎಲ್ಲರನ್ನು ಪ್ರೀತಿಯಿಂದ ತುಂಬಿಸುತ್ತವೆ. ಎಲ್ಲರಿಗೂ ಸಮಾಧಾನವನ್ನು ಕೊಡುತ್ತವೆ. ಎಲ್ಲರಲ್ಲಿದ್ದ ರೋಗಗಳನ್ನು ನಾಶ ಮಾಡುತ್ತವೆ ಮತ್ತು ಆರೋಗ್ಯವನ್ನು ತುಂಬಿಸುತ್ತವೆ. ಏಕೆಂದರೆ ನಾನಾಡುವ ಮಾತುಗಳು ದೇವರ ಮಾತುಗಳಾಗಿರುವುದರಿಂದ ಆ ಮಾತುಗಳು ದೇವರ ಜೀವವನ್ನು ಹೊಂದಿದ್ದು ಫಲ ಕೊಡದೆ ದೇವರಲ್ಲಿಗೆ ಹಿಂದಿರುಗುವುದಿಲ್ಲ. ಆ ದೇವರ ಮಾತುಗಳು ಜೀವಂತವಾದ ದೇವರ ಮಾತುಗಳು. ಶಿಲುಬೆಯಲ್ಲಿ ಸತ್ತ ಯೇಸುವಿನ ಪುನರುತ್ಥಾನ ಹೊಂದಿದ ಯೇಸುವಿನ ಮಾತುಗಳು ಜೀವಂತವಾಗಿದ್ದು ಸೈತಾನನನ್ನು ಚಿತ್ರಹಿಂಸೆ ಪಡಿಸಲು ಶಕ್ತವಾಗಿದೆ. ಆ ವಾಕ್ಯಗಳು ಖಡ್ಗಕ್ಕಿಂತಲೂ ಹರಿತವಾಗಿದ್ದು ಎಲ್ಲ ಆತ್ಮಗಳನ್ನು ಅಡಗಿಕೊಂಡಿರುವ ಎಲ್ಲ ಆತ್ಮಗಳನ್ನು ಹುಡುಕಿ ತೆಗೆದು ಕತ್ತರಿಸಲು ಸೂಕ್ಷ್ಮವಾದ ಹರಿತವುಳ್ಳದ್ದಾಗಿದೆ. ಈಗ ಆ ಖಡ್ಗವು ಆತ್ಮಗಳ ಮೇಲೆ ಯೇಸು ಸ್ವಾಮಿ ಬೀಸುತ್ತಿದ್ದಾರೆ. ಯೇಸು ಸ್ವಾಮಿಯ ಖಡ್ಗವು ಆ ಆತ್ಮಗಳನ್ನು ಸಂಪೂರ್ಣವಾಗಿ ತಲೆಯನ್ನು ಕತ್ತರಿಸಿ ಸಂಪೂರ್ಣವಾಗಿ ನಾಶ ಮಾಡಿದೆ ಮತ್ತು ಆ ತಲೆಗಳು ಎಂದಿಗೂ ಜೋಡಣೆ ಆಗದಂತೆ ಯೇಸುವಿನ ನಾಮದಲ್ಲಿ ಅದನ್ನು ಕಟ್ಟಿಹಾಕಲಾಗಿದೆ. ಯೇಸುವೇ, ಈ ಆಜ್ಞೆಯನ್ನು ನೀವು ಸಂಪೂರ್ಣಗೊಳಿಸಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದೇಹದ ಮೇಲಿದ್ದ ದುರಾತ್ಮನು ಮಾಡಿರುವ ಎಲ್ಲ ದುಷ್ಪರಿಣಾಮಗಳನ್ನು ಈಗ ನೀವು ಪರಿಶುದ್ಧಗೊಳಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ.
hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಯೇಸು ಸ್ವಾಮಿ, ಯೇಸು ಸ್ವಾಮಿ. ಗೆನೆಸರೆತ್ ಸರೋವರದ ಇನ್ನೊಂದು ದಡದಲ್ಲಿ ಸೇರಿದರು. ಅಲ್ಲಿ ಒಬ್ಬ ಅನೇಕ ವರ್ಷಗಳಿಂದ ದೆವ್ವ ಪೀಡಿತನಾಗಿ ಬಟ್ಟೆ ಬರೆ ಇಲ್ಲದೆ ಗುಹೆಗಳಲ್ಲಿ ವಾಸಿಸುತ್ತಿದ್ದ. ಅವನು ತನ್ನನ್ನೇ ಗಾಯಗೊಳಿಸುತ್ತಿದ್ದ. ಎಷ್ಟೋ ಬಾರಿ ತಾನು ಸಾಯಲು ದುರಾತ್ಮಗಳು ಅವನನ್ನು ಬೆಂಕಿಯಲ್ಲಿ ದಬ್ಬಿದ್ದವು. ಈ ಎಲ್ಲ ಚಿತ್ರಹಿಂಸೆ ಪಡುತ್ತಿದ್ದ ಆ ವ್ಯಕ್ತಿಯ ಕಷ್ಟವನ್ನು ಯೇಸು ಸ್ವಾಮಿ ಅರಿತು ಅವನಲ್ಲಿಗೆ ಹೋದರು. ಎಷ್ಟೋ ಮಂದಿ ಅವನನ್ನು ಸಂಕೋಲೆಗಳಿಂದ ಬಂಧಿಸಿದ್ದರು. ಅವುಗಳನ್ನು ಅವನು ಪುಡಿ ಪುಡಿ ಮಾಡಿದ್ದನು. ಮಾತ್ರವಲ್ಲ, ಅವನ ಹತ್ತಿರ ಬಂದವರನ್ನು ಚಿತ್ರಹಿಂಸೆ ಪಡಿಸಿದ್ದನು. ಆ ವ್ಯಕ್ತಿಯ ಬಳಿ ಯೇಸು ಸ್ವಾಮಿ ಅವನ ಕಷ್ಟದಿಂದ ಬಿಡಿಸಲು ಅದೇ ಸಮಯದಲ್ಲಿ ಅವನ ಕೂಗು ಕೇಳಿ ಅವನ ಬಳಿಗೆ ಹೋದರು. ಅವನ ಮೇಲಿದ್ದ ದುರಾತ್ಮನಿಗೆ ಯೇಸು ಗದರಿಸಿದರು. ಮತ್ತು ಯೇಸು ಸ್ವಾಮಿ ಆಜ್ಞಾಪಿಸಿದ ಕೂಡಲೇ ಆ ಆತ್ಮಗಳು ಯೇಸು ಸ್ವಾಮಿಯಲ್ಲಿ ವಿನಂತಿಸಿದವು, ಸ್ವಾಮಿ, ನಮ್ಮನ್ನು ನರಕಕ್ಕೆ ದಬ್ಬಬೇಡಿ, ನೀವು ಆಜ್ಞಾಪಿಸಿ ಅಲ್ಲಿಗೆ ಹೋಗುತ್ತೇವೆ. ಆ ಹಂದಿಗಳ ಯೇಸು ಸ್ವಾಮಿ ಆ ಹಂದಿಗಳ ಮೇಲೆ ಹೋಗು ಎಂದು ಹೇಳಲು ಆ ಆತ್ಮಗಳು ಹಂದಿಗಳ ಮೇಲೆ ಹೊಕ್ಕವು ಮತ್ತು ಸಮುದ್ರ ಪಾಲಾಗಿ ನಾಶವಾದವು. ಅಂತೆಯೇ ಯೇಸು ಸ್ವಾಮಿ, ಅದೇ ಯೇಸು ಸ್ವಾಮಿ 2000 ವರ್ಷದ ಹಿಂದೆ ಮರಿಯಮ್ಮನ ಉದರದಲ್ಲಿ ಹುಟ್ಟಿದ ಯೇಸು ಸ್ವಾಮಿ ಇವತ್ತು ಇವರ ಕಷ್ಟವನ್ನು ನೋಡಿ ಇಲ್ಲಿಗೆ ಬಂದಿದ್ದಾರೆ. ಆ ಯೇಸು ಸ್ವಾಮಿ ಸೈತಾನನಿಗೆ ಗದರಿಸಿದ್ದಾರೆ. ಆ ಸೈತಾನನು ಯೇಸು ಸ್ವಾಮಿಯ ಅಪ್ಪಣೆ ಪಡೆದಿದ್ದಾನೆ. ಯೇಸು ಸ್ವಾಮಿ ಆ ಸೈತಾನನಿಗೆ ಇಲ್ಲಿಂದ ಎದ್ದು ತೊಲಗು ಎಂದು ಆಜ್ಞಾಪಿಸಿದ್ದಾರೆ. ಅಂತೆಯೇ ಆ ದುರಾತ್ಮನು ಯೇಸುವಿನ ನಾಮದಲ್ಲಿ ಈಗ ಇವರ ಶರೀರವನ್ನು ಬಿಟ್ಟು ಪೂರ್ತಿಯಾಗಿ ಬಿಟ್ಟು ಓಡುತ್ತಿದ್ದಾನೆ. ಎಲ್ಲ ಆತ್ಮಗಳು
ಒಂದರ ಹಿಂದೆ ಒಂದು ಓಡುತ್ತಿದೆ, ಒಂದರ ಹಿಂದೆ ಒಂದು ಓಡುತ್ತಿದೆ. ಇವರನ್ನು ಪೀಡಿಸಿದ, ಚಿತ್ರಹಿಂಸೆ ಪಡಿಸಿದ, ಇವರ ಕುಟುಂಬವನ್ನು ನಾಶ ಮಾಡಿದ ಆ ದುರಾತ್ಮನಿಗೆ ಸಂಪೂರ್ಣವಾಗಿ ಇವತ್ತು ಕಾಲ ಬಂದಿದೆ. ಯೇಸು ಸ್ವಾಮಿ ಆ ವ್ಯಕ್ತಿಗೆ ಬಿಡಿಸಿದ ಹಾಗೆ ಸುಧಾರವರನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸಿದ್ದಾರೆ. ಎಲ್ಲ ದುರಾತ್ಮಗಳು ಒಂದರ ಹಿಂದೆ ಒಂದು ಓಡುತ್ತಿದೆ. ಹಾಲೆಲೂಯ. ನಾವು ಯೇಸು ಸ್ವಾಮಿಯ ಜಯದ ಧ್ವಜವನ್ನು ಹಾರಿಸುತ್ತಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವಿಗೆ ಜಯವಾಗಿದೆ, ಯೇಸುವಿಗೆ ಜಯವಾಗಿದೆ, ಯೇಸುವಿಗೆ ಜಯವಾಗಿದೆ. ಹಾಲೆಲೂಯ, 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 ಸುಧಾರ ಅವರ ಕಟ್ಟುಗಳು ಬಿಚ್ಚಲ್ಪಟ್ಟಿವೆ, ನೊಗಗಳು ಮುರಿಯಲ್ಪಟ್ಟಿವೆ. ಸುಧಾಳ ಕಟ್ಟುಗಳು ಬಿಚ್ಚಲ್ಪಟ್ಟಿವೆ, ನೊಗಗಳು ಮುರಿಯಲ್ಪಟ್ಟಿದೆ. ಆತ್ಮಗಳು ದಹಿಸಲ್ಪಟ್ಟಿದೆ, ಎಲ್ಲ ಆತ್ಮಗಳು ಓಡುತ್ತಿವೆ. ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟಿವೆ, ಎಲ್ಲ ನೊಗಗಳು ಮುರಿಯಲ್ಪಟ್ಟಿವೆ. ಯೇಸು ಸ್ವಾಮಿ ಜಯದ ಧ್ವಜವನ್ನು ಹಿಡಿದು ಕುದುರೆಯಲ್ಲಿ ನಿಂತಿದ್ದಾರೆ. ಬಿಳಿ ಕುದುರೆಯಲ್ಲಿ ನಿಂತಿದ್ದಾರೆ, ಬಿಳಿ ಕುದುರೆಯಲ್ಲಿ ನಿಂತಿದ್ದಾರೆ. ಕಿರೀಟವನ್ನು ಧರಿಸಿದ್ದಾರೆ. ಜಯದ ಸಂಕೇತವಾಗಿ, ಜಯದ ಸಂಕೇತವಾಗಿ ಎಲ್ಲ ಸ್ವರ್ಗದೂತರು ದೇವರನ್ನು ಹಲ್ಲೆಲೂಯಾ ಎಂದು ಹಾಡುತ್ತಿದ್ದಾರೆ. ಜಯದ ಕುರಿಮರಿಯು ಯೇಸುವಾಗಿದ್ದಾರೆ. ಜಯ ಹೊಂದಿದ ಕುರಿಮರಿಯು ಯೇಸುವಾಗಿದ್ದಾರೆ. ಸ್ವರ್ಗದೂತರುಗಳೆಲ್ಲರೂ ಹಲ್ಲೆಲೂಯಾ ಎಂದು ಹಾಡುತ್ತಿದ್ದಾರೆ, ಹಲ್ಲೆಲೂಯಾ ಎಂದು ಹಾಡುತ್ತಿದ್ದಾರೆ. ನಾವು ಆ ಕುರಿಮರಿಯ ರಕ್ತದ ಮೂಲಕ ಸಾಕ್ಷಿ ನೀಡುತ್ತಿದ್ದೇವೆ. ನಾವೆಲ್ಲರೂ ಅದೇ ಯೇಸುವಿನ ರಕ್ತದ ಮೂಲಕ ಜಯವನ್ನು ಪಡೆದಿದ್ದೇವೆ. ಸುಧಾರ ಕಟ್ಟುಗಳು ಬಿಚ್ಚಲ್ಪಟ್ಟಿವೆ, ಸುಧಾಳ ನೊಗಗಳು ಮುರಿಯಲ್ಪಟ್ಟಿದೆ. ಸೈತಾನನು ಬಿಟ್ಟು ಹೋಗಿದ್ದಾನೆ.
ಎಲ್ಲ ಆತ್ಮಗಳು ಓಡಿ ಹೋಗಿವೆ. ಯೇಸು ಸ್ವಾಮಿ ಜಯಿಸಿದ್ದಾರೆ. ಯೇಸು ಸ್ವಾಮಿ ಜಯಿಸಿದ್ದಾರೆ. ಯೇಸು ಸ್ವಾಮಿ ಜಯಿಸಿದ್ದಾರೆ. ಜಯದ ಧ್ವಜವನ್ನು ಹಿಡಿದಿದ್ದಾರೆ. ನಾವೆಲ್ಲರೂ ಅವರ ರಕ್ತದಿಂದ ತೊಳೆಯಲ್ಪಟ್ಟು ಕೆಂಪಾಗಿ ಕಾಣಿಸುತ್ತಿದ್ದೇವೆ. ನಮ್ಮೆಲ್ಲರ ಮೇಲೆ ಯೇಸುವಿನ ಜಯದ ರಕ್ತವನ್ನು ಪ್ರೋಕ್ಷಿಸಲಾಗಿದೆ. ನಾವೆಲ್ಲರೂ ಯೇಸುವಿನ ರಕ್ತದಲ್ಲಿ ಸ್ನಾನವನ್ನು ಮಾಡಿದ್ದೇವೆ. ನಮ್ಮ ಮೈಯೆಲ್ಲವೂ ಯೇಸುವಿನ ರಕ್ತದಿಂದ ತುಂಬಿಕೊಂಡಿದೆ. ನಾವು ಯೇಸುವಿನ ಸಾಕ್ಷಿಗಳಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನು ಸೈತಾನನನ್ನು ಸೋಲಿಸಿ ಜಯ ಹೊಂದಿದ್ದಾರೆ. ಸ್ವರ್ಗದೂತರುಗಳೆಲ್ಲರೂ ರಾಜಕುಮಾರನಿಗೆ ಜಯವಾಗಲಿ. ಸ್ವರ್ಗ ರಾಜ್ಯಕುಮಾರನಿಗೆ ಜಯವಾಗಲಿ. ಹಲ್ಲೆಲೂಯಾ ಎಂದು ಹಾಡುತ್ತಿದ್ದಾರೆ. ಮಹಾಶಬ್ದವು ಉಂಟಾಗಿದೆ. ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಆ ಶಬ್ದವು ಮಾರ್ದನಿಸುತ್ತಿದೆ. ಸೈತಾನನ ಕಿವಿಗಳು ಹೊಡೆದು ಹೋಗಿದೆ. ಅವನು ಪೂರ್ತಿ ಛಿದ್ರವಾಗಿದ್ದಾನೆ. ಆ ಶಬ್ದವನ್ನು ಕೇಳಲಾಗದೆ ನುಚ್ಚು ನೂರಾಗಿದ್ದಾನೆ. ಯೇಸು ಸ್ವಾಮಿ ಜಯ ಹೊಂದಿದ್ದಾರೆ. ಶಿಲುಬೆಯಲ್ಲಿ ಜಯ ಹೊಂದಿದ್ದಾರೆ. ಪಾಪಿಗಳನ್ನು ಬಿಡಿಸಿದ್ದಾರೆ. ಶಾಪದಿಂದ ಬಿಡಿಸಿದ್ದಾರೆ. ಮಾಟ ಮಂತ್ರದಿಂದ ಬಿಡಿಸಿದ್ದಾರೆ. ಮಾಟ ಮಂತ್ರ ಶಕ್ತಿಗಳು ಸುಟ್ಟು ಕರಕಲಾಗಿವೆ. ಸುಟ್ಟು ಕರಕಲಾಗಿವೆ. ಯಾರೆಲ್ಲ ಬಂಧನದಲ್ಲಿದ್ದರೋ ಅವರೆಲ್ಲರೂ ಜಯದ ಕುರಿಮರಿಯ ರಕ್ತದಲ್ಲಿ ತೊಳೆದು ಯೇಸುವಿಗೆ ಜಯಕಾರ ಹಾಡುತ್ತಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಕುರಿಮರಿಯು ತಮ್ಮ ಬಲಿಯಿಂದ ನಮ್ಮನ್ನು ಪರಿಶುದ್ಧಗೊಳಿಸಿದ್ದಾರೆ. 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 ಸುಧಾಳನ್ನು ಜ್ಞಾನವಂತಳಾಗಿ, ವಿವೇಕವಂತಳಾಗಿ, ವಿವೇಕದಿಂದಲೂ ತಮ್ಮ ಜ್ಞಾನದಿಂದಲೂ ತುಂಬಿದ್ದಾರೆ. ಸುಧಾಳಲ್ಲಿ ಯೇಸುವಿನ ಜ್ಞಾನವು, ವಿವೇಕವು ತುಂಬಿದೆ. ಸುಧಾಳಲ್ಲಿ ಯೇಸುವಿನ ಜ್ಞಾನವು, ವಿವೇಕವು ತುಂಬಲ್ಪಟ್ಟಿದೆ. ಸುಧಾಳು ಯೇಸುವಿನ ನಾಮದಲ್ಲಿ ಶಕ್ತಿ ಸಮಾಲೋಚನೆಯ ಆತ್ಮವನ್ನು, ಸರ್ವೇಶ್ವರನ ಅರಿವನ್ನು, ಭಯವನ್ನು ಹುಟ್ಟಿಸುವ ಆತ್ಮವನ್ನು ಪಡೆದಿದ್ದಾರೆ. ಸರ್ವೇಶ್ವರನ ಭಯಭಕ್ತಿ ಸುಧಾಳಿಗೆ ಪರಿಮಳದಂತೆ, ಅವರು ಕಣ್ಣಿಗೆ ಕಾಣುವಂತೆ ತೀರ್ಪು ಕೊಡುವುದಿಲ್ಲ. ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಯೇಸುವಿನ ಕುರಿಮರಿಯಾದ ಯೇಸುವಿನ ರಕ್ತದಿಂದ
ತೊಳೆಯಲ್ಪಟ್ಟು ಪರಿಶುದ್ಧಳಾಗಿದ್ದಾಳೆ, ಪರಿಶುದ್ಧಳಾಗಿದ್ದಾಳೆ. ಯೇಸುವಿನ ಜ್ಞಾನ ವಿವೇಕದ ಆತ್ಮವನ್ನು ಹೊಂದಿದ್ದಾಳೆ. ಶಕ್ತಿ ಸಮಾಲೋಚನೆಯ ಆತ್ಮವನ್ನು ಹೊಂದಿದ್ದಾಳೆ. ಸರ್ವೇಶ್ವರನ ಅರಿವನ್ನು, ಭಯವನ್ನು ಹುಟ್ಟಿಸುವ ಆತ್ಮವನ್ನು ಪಡೆದಿದ್ದಾಳೆ. ಸರ್ವೇಶ್ವರನ ಯೇಸುವಿನ ಜಯ ಹೊಂದಿದ ಕುರಿಮರಿಯ ಆತ್ಮವನ್ನು ಪಡೆದು ಯೇಸುವಿನಂತೆ ಪರಿಶುದ್ಧಳಾಗಿದ್ದಾಳೆ, ಜ್ಞಾನವಂತಳಾಗಿದ್ದಾಳೆ, ಜ್ಞಾನವಂತಳಾಗಿದ್ದಾಳೆ, ಜ್ಞಾನವಂತಳಾಗಿದ್ದಾಳೆ. ಅವಳ ಬಾಯಿಂದ ಯೇಸುವನ್ನೇ ನಿವೇದಿಸುತ್ತಿದ್ದಾಳೆ. ಮೊಣಕಾಲೂರಿ ಯೇಸುವನ್ನು ವಂದಿಸುತ್ತಿದ್ದಾಳೆ. ಸುಧಾಳು ಮೊಣಕಾಲೂರಿ ಯೇಸುವಿಗೆ ನಮಸ್ಕರಿಸುತ್ತಿದ್ದಾಳೆ. ಸುಧಾಳು ಯೇಸುವಿನ ಮುಂದೆ ತಲೆಬಾಗಿದ್ದಾಳೆ. ಸುಧಾಳು ತನ್ನನ್ನೇ ಯೇಸುವಿಗೆ ಸಮರ್ಪಿಸಿದ್ದಾಳೆ. ಅವಳ ಮೊಣಕಾಲುಗಳು ಯೇಸುವಿಗೆ ನಮಸ್ಕರಿಸುತ್ತಿದೆ. ಅವರ ಶರೀರವು, ಆತ್ಮವು ಯೇಸುವಿಗೆ ಸೇರಿದ್ದು ಯೇಸುವನ್ನು ನಮಸ್ಕರಿಸುತ್ತಿದ್ದಾಳೆ. ಅವಳ ಕುಟುಂಬವು, ಅವಳ ಪೂರ್ವಜರು ಸೈತಾನನೊಂದಿಗೆ ಮಾಟ ಮಂತ್ರಗಳೊಂದಿಗೆ ಮಾಡಿದ ವಾಗ್ದಾನಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತೇವೆ. ಈಗ ಅವಳ ಮೇಲಿದ್ದ, ಅವಳ ಕುಟುಂಬದ ಮೇಲಿದ್ದ, ನಮ್ಮ ಮೇಲಿದ್ದ ಮಾಟ ಮಂತ್ರದ ಪ್ರಭಾವವು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತೇವೆ, ನಾಶಗೊಳಿಸುತ್ತೇವೆ. ನಾವೆಲ್ಲರೂ, ಸುಧಾ ಮತ್ತು ಅವರ ಕುಟುಂಬವು, ಅವರ ತಾಯಿಯು, ಅಣ್ಣ ತಮ್ಮಂದಿರು ಮಾಟ ಮಂತ್ರಗಳ ಶಕ್ತಿಯಿಂದ ಬೇರ್ಪಟ್ಟಿದ್ದಾರೆ, ಪರಿಶುದ್ಧರಾಗಿದ್ದಾರೆ. ಅವರಿಗೆ ಸೈತಾನನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಅವರಲ್ಲಿ ಮೇಲಿದ್ದ ಎಲ್ಲ ಬಂಧನಗಳು ಯೇಸುವಿನ ಶಿಲುಬೆಯಾತನೆಯಿಂದ ಮುರಿಯಲ್ಪಟ್ಟಿವೆ. ನೊಗಗಳು ಮುರಿಯಲ್ಪಟ್ಟಿವೆ. ಅವರೆಲ್ಲರೂ ಸಾಲದ ಬಂಧನದಿಂದ ಹೊರಬಂದಿದ್ದಾರೆ. ಸುಧಾಳು ಮತ್ತು ಅವರ ಕುಟುಂಬವು, ಸಹೋದರರು, ಅಣ್ಣ ತಮ್ಮಂದಿರು, ತಾಯಿಯು, ಅವರೆಲ್ಲರ ಕುಟುಂಬವು, ಅವರ ಅಕ್ಕಪಕ್ಕದಲ್ಲಿರುವವರು ಎಲ್ಲರೂ ಶಾಂತಿ ಸಮಾಧಾನದಿಂದ ತುಂಬಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು, ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ. ಯೇಸು ಜಯ ಹೊಂದಿದ್ದಾರೆ, ಯೇಸು ಜಯ ಹೊಂದಿದ್ದಾರೆ. ನಾನು ಕಣ್ಣಲ್ಲಿ ನೋಡುತ್ತಿದ್ದೇನೆ. ಯೇಸು ಸ್ವಾಮಿ ಬಿಳಿ ಕುದುರೆಯಲ್ಲಿ ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಕುಳಿತುಕೊಂಡಿದ್ದಾರೆ. ಅವರ ಅಕ್ಕಪಕ್ಕದಲ್ಲಿರುವವರು ನಾವೆಲ್ಲರೂ ಬಿಳಿ ವಸ್ತ್ರವನ್ನು ಧರಿಸಿದ್ದೇವೆ. ಸ್ವರ್ಗದೂತರುಗಳು ನಮ್ಮ ಅಕ್ಕಪಕ್ಕದಲ್ಲಿ ನಿಂತುಕೊಂಡಿದ್ದಾರೆ.
ನಾವೆಲ್ಲರೂ ಯೇಸುವಿಗೆ ಜಯಕಾರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಎಂದು ಘೋಷಿಸುತ್ತಿದ್ದೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಸೈತಾನ ಓಡಿ ಹೋಗುವನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವುದು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ನಾಮ, ಸ್ತುತಿಸಲು ಜಯ ನಿನಗೆ. ದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಸ್ತುತಿಸಲು ಜಯ ನಿನಗೆ. ಎಲ್ಲರೂ ಸಂತೋಷದಿಂದ ಹಾಡೋಣ. ಸ್ತುತಿಸಲು ಜಯ ನಿನಗೆ. ಹಾಡ್ತಾ ಇರಿ, ಹಾಡ್ತಾ ಇರಿ. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಓಡಿ ಹೋಗುವನು. Hallelujah. Lord, let your fire anointing come upon her. Let your fire anointing come upon her in the name of Jesus. Everywhere you went, you performed with the signs and wonder. Lord Jesus, you are with me and you have performed this miracle. Lord, anoint her in the name of Jesus. Let your anointing flow into her. Satan has left her. There is no doubt you have done it in the name of Jesus completely. Her body be relaxed right now in the name of Jesus. Be relaxed in the name of Jesus. Be healed in the name of Jesus. All the calamities in the brain be healed right now in the name of Jesus. All the calamities be healed right now. Brain function properly in the name of Jesus. All the nerves be blocked, be cleared right now in the name of Jesus. All the blocks, cells be rejuvenated, blocks be cleared, and whole brain be activated right now in the name of Jesus. Thank you, Jesus. Your fire anointing has you have sent upon her. It is flowing inside of her, cleansing her, purifying her, and rebuilding her, restoring her body to its original condition. Her body, mind, soul, everything has been restored. She has been set free. You have victorious over it. Thank you, Father. Thank you, Jesus. Thank you, Father. Thank you, Holy Spirit. Hallelujah. Our ears be open right now in the name of Jesus. And mind be open to the Lord in the name of Jesus. Lord, let craving of the word let come upon her in the name of Jesus. Craving spirit, word craving spirit, come upon her in the name of Jesus. Let her speak your words always in the name of Jesus. Let her speak your word always. Let her soul crave for the word. Send your spirit,
craving spirit upon her, Lord Jesus. Thank you, Father. You have sent it. I believe whatever I said in the name of Jesus, she has received it and she is completely set free in the name of Jesus. Thank you, Father. Thank you, Jesus. Thank you, Holy Spirit. Amen. ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ಮುಂದೆ ನಂಬಿದವರು ನಿನ್ನನ್ನು ಕೈ ಬಿಟ್ಟರು, ಚಿಂತಿಸಿ ಕೊರಗದಿರು. ಮಿಗಿಲಾಗಿ ಯೇಸು ನಿನ್ನ ಪ್ರೀತಿಸುವರು. ಜಯ ನಿನಗೆ, ಜೋರಾಗಿ ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ಸೈತಾನಿಗೆ ಹೊಟ್ಟೆಗಿಚ್ಚಾಗಬೇಕು ಈಗ, ಇನ್ನು ಜೋರಾಗಿ. ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ಒಂದು ನಿಮಿಷ. ಯಾರು ಸೋಲಿನಲ್ಲಿ ಜಯ ಹೊಂದಿದ್ದೇನೆ ಅಂತೇಳಿ ನಂಬ್ತಾರೋ ಅವರು ಮಾತ್ರ ಬದುಕ್ತಾರೆ. ಇದು ವಿಶ್ವಾಸ. ಸೈತಾನ ಯಾವತ್ತೂ ಏನು ಮಾಡ್ತಾರೆ, ಸೋಲೇ ಇಲ್ಲ ಅಂತೇಳಿ ತೋರಿಸೋದು ಅವನ ಗುಣ. ನಾನು ಮೋಸ ಹೋಗ್ತೇನಾದರೆ ಮತ್ತೆ ಅವನು ಮನೆ ಮಾಡ್ಕೊಳ್ತಾನೆ. ನಾನು ಸೋತಿದ್ದೇನಾದರೂ, ಅವನು ಸೋಲಿಲ್ಲ ಅಂತ ಹೇಳ್ತಾ ಇದ್ದಾನಾದರೂ ನಾವು ಜಯ ಹೊಂದಿದ್ದೇವೆ. ಯೇಸು ಸ್ವಾಮಿ ಏನು ಹೇಳಿದರು, ನೀವೇನು ಪ್ರಾರ್ಥಿಸಿದಿರಿ ಅದು ಪಡೆದಾಯಿತೆಂದು ವಿಶ್ವಾಸಿಸಿದರೆ ಮಾತ್ರ ಸಿಗತ್ತೆ. ನಾನು ಸಿಗತ್ತೆ ಅಂತೇಳಿ ವಿಶ್ವಾಸಿಸಿದ್ರೆ ಸಿಗೋದೇ ಇಲ್ಲ. ನಾವೇನೇ ವಿಶ್ವಾಸಿಸ್ತಿದ್ದೇವೆ, ಸೆಲೆಬ್ರೇಷನ್ ಯಾವಾಗ ಮಾಡ್ತೇವೆ, ಮಗು ಹುಟ್ಟಿದ ಮೇಲೆ ಅಲ್ವಾ? ಮೊದಲು ಯಾರು ಸೆಲೆಬ್ರೇಷನ್ ಮಾಡ್ತಾರೆ? ಮೂರ್ಖರು ಮಾಡೋದಿಲ್ಲ, ಬುದ್ಧಿವಂತರು ಮಾಡ್ತಾರ? ನಾವು ಮೊದಲೇ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡುವರು. ನಾವು ಇದನ್ನು ಮೊದಲೇ ಸೆಲೆಬ್ರೇಷನ್ ಮಾಡಿದ್ದೇವೆ. ಇಲ್ಲಿ ನೆನಪಿದೆ, ಅದನ್ನು ಬ್ರದರಿಗೆ ಇಟ್ಕೊಂಡು ಬನ್ನಿ ಅಂತ ಹೇಳಿದೆ. ಆದರೆ ವಿಶ್ವಾಸದಿಂದ ಬೆಳೆಸಲಿಕ್ಕೆ ನನಗೆ ಅಷ್ಟು ಟೈಮ್ ಹಿಡಿತಾ ಇತ್ತು. ವಿಷಯ ಇಷ್ಟೇ, ಪ್ರತಿ ಸಲ ಬಿಡುಗಡೆ ಆಗತ್ತೆ. ನಾನು ವಿಶ್ವಾಸಿಸದೆ ಹೋದಾಗ ಲಕ್ಷಣ ನೋಡಿ ನಾನು ಮತ್ತೆ ಇದೆ ಅಂತ ಹೇಳ್ತಾ ಹೋದರೆ, ನನ್ನಲ್ಲಿ ಅನುಮಾನ ಹುಟ್ಟಿಸ್ತಾ ಹೋದರೆ ನಾನು ಜಯ ಹೊಂದಲೇ ಇಲ್ಲ. ನಾನೀಗ ಘೋಷಿಸ್ತಾ ಇದ್ದೇನೆ, ನಾವೆಲ್ಲರೂ ಘೋಷಿಸೋಣ. ಜಯ ಹೊಂದಿದ್ದಾರೆ ಯಾರು? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಜಯ ಹೊಂದಿದ್ದಾರೆ. ನಾನು ಅದನ್ನು ನಂಬಿದರೆ ಸಾಕು, ನಾನು ಪಡ್ಕೊಳ್ತೇನೆ. ಸ್ವರ್ಗ ಹೇಗೆ ಸಿಗತ್ತೆ? ನಂಬಿದರೆ ಸಿಗತ್ತೆ, ಪ್ರಾರ್ಥಿಸೋದ್ರಿಂದ ಅಲ್ಲ. ನಾನು ಯೇಸುವಿಂದ ರಕ್ಷಕನೆಂದು ನಂಬೋದ್ರಿಂದ ಸಿಗತ್ತೆ. ಹಾಗಾದರೆ ನನಗೆ ದುಡ್ಡು ಹೇಗೆ ಸಿಗತ್ತೆ? ನನ್ನ ಕಷ್ಟಗಳು ಹೇಗೆ ಪರಿಹಾರ ಆಗತ್ತೆ? ದೇವರು ಹೇಳೋದನ್ನು ನಂಬೋದ್ರಿಂದ. ಸೈತಾನ ಯಾವಾಗ ಬಿಟ್ಟು ಹೋಗ್ತಾನೆ? ದೇವರು ಹೇಳಿದ್ದನ್ನು ನಂಬೋದ್ರಿಂದ. ಇಲ್ಲರೂ ಬಿಟ್ಟು ಹೋಗೋದಿಲ್ಲ. ಹಾಲೆಲೂಯಾ. ಸ್ತುತಿಸಲು ಜಯ ನನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ಸೈತಾನ ಓಡಿ ಹೋಗಿದನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಯಿತು. ಸ್ತುತಿಸಲು ಸೈತಾನ ಓಡಿ ಹೋದನು, ಸ್ತುತಿಸಲು ರೋಗವೆಲ್ಲ ನೀಗಿ ಹೋಯಿತು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ಕೊನೆಯ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಹೇಳೋಣ. ತಂದೆಯಾದ ದೇವರೇ, ಇಷ್ಟು ಹೊತ್ತು ನೀವು ನಮ್ಮೊಂದಿಗೆ ಇದ್ದಿರುವುದಕ್ಕಾಗಿ, ನಮ್ಮ ಸಮಯವನ್ನು ನಿಮ್ಮೊಂದಿಗೆ ಕಳೆಯುವಂತೆ ಅನುಗ್ರಹಿಸಿರುವುದಕ್ಕಾಗಿ ನಮ್ಮೆಲ್ಲರನ್ನು ನೊಗದಿಂದ ಬಿಡಿಸಿ, ಬಂಧನದಿಂದ ಬಿಡಿಸಿ, ಮತ್ತೆ ನಿಮ್ಮ ರಾಜ್ಯಕ್ಕೆ, ಶಾಂತಿ ಸಮಾಧಾನದ ರಾಜ್ಯಕ್ಕೆ
ಸೇರಿಸಿಕೊಳ್ಳಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ಇವತ್ತೇನು ಕಲಿತಿದ್ದೇವೋ ಅದನ್ನು ಜೀವನದಲ್ಲಿ ಮಾಡುವಂತೆ, ಮಾಡುವಾಗ ಬರುವ ಎಲ್ಲ ಕಷ್ಟಗಳನ್ನು ನಾನು ಜಯಿಸುವಂತೆ ಬೇಕಾದ ಎಲ್ಲ ಮಾರ್ಗದರ್ಶನವನ್ನು ನೀವು ಕೊಟ್ಟಿದ್ದೀರಿ. ಜೊತೆಗೆ ಪವಿತ್ರಾತ್ಮರ ಅಭಿಷೇಕವನ್ನು ಕೊಟ್ಟಿದ್ದೀರಿ. ಆ ಪವಿತ್ರಾತ್ಮರು ಸದಾ ನನ್ನಲ್ಲಿದ್ದು ನನ್ನನ್ನು ನಡೆಸಿಕೊಂಡು ಹೋಗುತ್ತಾರೆ ಎಂಬ ವಿಶ್ವಾಸವನ್ನು ನನ್ನಲ್ಲಿ ಹಾಕಿದ್ದೀರಿ. ಎಲ್ಲವನ್ನೂ ಕೊಟ್ಟು ಜಯವನ್ನು ಸಾಧಿಸಿ, ಪರಿಶುದ್ಧತೆಯನ್ನು ಕೊಟ್ಟು, ನೀತಿವಂತತೆಯನ್ನು ಕೊಟ್ಟು ನನ್ನನ್ನು ಕ್ರಿಸ್ತನೆಂದು ಕರೆದಿದ್ದೀರಿ. ಸಂತನೆಂದು ನಾನು ಹೊಂದುವ ಮೊದಲೇ ನನ್ನನ್ನು ಕ್ರಿಸ್ತ ಸಂತನೆಂದು ನಾಮಕರಣ ಮಾಡಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಶುಭ ಸಂದೇಶವನ್ನು ಅದ್ಭುತಗಳ ಮೂಲಕ, ಪವಾಡಗಳ ಮೂಲಕ, ಸಂಕೇತಗಳ ಮೂಲಕ ಬಂಧನಗಳನ್ನು ಬಿಡಿಸಿ, ರೋಗವನ್ನು ಗುಣಪಡಿಸಿ ತೋರಿಸಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯವೇ ಸತ್ಯ, ನಿಮ್ಮ ವಾಕ್ಯವೇ ನಿತ್ಯ, ನೀವೇ ಸತ್ಯ, ನೀವೇ ನಿತ್ಯ. ನೀವು ನಮ್ಮೊಳಗಿದ್ದೀರಿ, ನಾವು ನಿಮ್ಮಲ್ಲಿದ್ದೇವೆ, ನಾವು ನಿಮ್ಮ ಆಲಯವಾಗಿದ್ದೇವೆ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಆಮೇನ್.